ಆರ್ಯನನ್ನು ತನ್ನ ರೂಮ್ಗೆ ಕರೆತಂದ ಆರಾಧ್ಯ ಸುಮ್ಮನೆ ಕುಳಿತು ಬಿಟ್ಟಿದ್ದಳು. ಸ್ವಲ್ಪ ಸಮಯ ಸುಮ್ಮನೆ ಇದ್ದ ಆರ್ಯ ಇನ್ನು ಮೌನವನ್ನು ತಾಳಲಾಗದೆ ಮಾತನಾಡಿದ. ಹೀಗೆ ಸುಮ್ಮನೆ ಕುಳಿತರೆ ಹೇಗೆ ಆರು? ಏನಾದರೂ ಮಾತನಾಡು. ಏನು ನಡೆಯಿತು ಅಂತ ಸರಿಯಾಗಿ ಹೇಳು. ಅಲ್ಲಿ ಎಲ್ಲರೂ ನೀನು ಸತ್ತು ಹೋಗಿದ್ದೀಯಾ ಅಂದುಕೊಂಡಿದ್ದಾರೆ. ಆದರೆ ನೀನಿಲ್ಲಿ ಏನು ಮಾಡುತ್ತಿದ್ದೀಯಾ? ಕಡೆ ಪಕ್ಷ ನೀನು ಬದುಕಿರುವ ವಿಷಯವಾದರೂ ನಮಗೆ ತಿಳಿಸಬೇಕು ಅಂತ ಅನಿಸಲಿಲ್ಲವಾ ಎಂದವನ ಮಾತು ಕೇಳಿ ಅವಳ ಕಂಗಳು ತುಂಬಿತ್ತು. ಅದನ್ನು ಕಂಡವನು ಅವಳ ಕಣ್ಣೀರು ಒರೆಸಿ, ಪ್ಲೀಸ್ ಆರು, ಅಳಬೇಡುವೆ, ನನ್ನಿಂದ ಸಹಿಸೋಕ್ಕಾಗಲ್ಲ ಎಂದವನು ಅವಳ ಪಕ್ಕ ಕುಳಿತು ತನ್ನೆಗಲಿಗೆ ಒರಗಿಸಿಕೊಂಡಿದ್ದ. ಸ್ವಲ್ಪ ಸಮಯದ ನಂತರ, ಎಲ್ಲ ನಾನೇ ಮಾಡಿಕೊಂಡ ಅವಾಂತರ ಆರ್ಯ. ಸತ್ಯಗಳನ್ನು ನಿಮ್ಮಿಂದ ಮುಚ್ಚಿಟ್ಟು ಎಲ್ಲವನ್ನು ನಾನೇ ಸಂಭಾಳಿಸುತ್ತೇನೆ ಎಂದು ಹೋದೆ. ಆದರೆ ವಿಧಿ ಬೇರೆಯೇ ಬರೆದಿತ್ತು. ಒಂದು ಹಂತದಲ್ಲಿ ಎಲ್ಲವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ತಲುಪಿ ಮತ್ತೆ ಮರಳಿ ಬಂದಿದ್ದೇನೆ. ಐ ಆಮ್ ಸಾರಿ ಆರ್ಯ. ನಾನು ಮುಂಚೆ ನಿಮಗೆ ಎಲ್ಲ ಸತ್ಯ ಹೇಳಿಬಿಡಬೇಕಿತ್ತು. ಈಗಲೂ ಅದನ್ನು ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗುತ್ತಿಲ್ಲ ಎಂದವಳು ಹೇಳುತ್ತಿದ್ದರೆ ಮಧ್ಯೆ ಬಾಯಿ ಹಾಕಿದ ಆರ್ಯ, ನನಗೆ ಎಲ್ಲ ಸತ್ಯ ಗೊತ್ತಿದೆ ಆರು ಎಂದಿದ್ದ. ಅವನ ಮಾತು ಕೇಳಿ ಅವಳಿಗೆ ಮಾತೆ ಹೊರಡಲಿಲ್ಲ. ಆಶ್ಚರ್ಯದಿಂದ ಅವನನ್ನೇ ನೋಡಿದವಳಿಗೆ ತಾನು ಭರತ್ನ ಮೂಲಕ ಎಲ್ಲವನ್ನು ತಿಳಿದುಕೊಂಡಿದ್ದು ಹಾಗೂ ಸದಾ ಅವರ ಹಿಂದೆಯೇ ಬೆಂಗಾವಲಾಗಿ ಇದ್ದಿದ್ದು ಎಲ್ಲವನ್ನೂ ಹೇಳಿದ. ಅವತ್ತು ನನ್ನ ಫ್ಲೈಟ್ ಲೇಟ್ ಆಗಿ ಬರದೇ ಇದ್ದಿದ್ದರೆ ಭವಿಷ್ಯ ನೀನು ಇಷ್ಟೆಲ್ಲ ಸಂಕಷ್ಟ ಎದುರಿಸುವ ಪರಿಸ್ಥಿತಿಯೇ ಬರುತ್ತಿರಲಿಲ್ಲ ಅನಿಸುತ್ತೆ. ಎಲ್ಲರೂ ನೀನು ಸತ್ತು ಹೋಗಿದ್ದೀಯಾ ಅಂದರೂ ನನ್ನ ಮನಸ್ಸು ಅದನ್ನು ಒಪ್ಪಲಿಲ್ಲ. ಹೇಗೋ ಕೊನೆಗೂ ನೀನು ಸಿಕ್ಕಿದೆ ಎಂದವ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದ. ಮೊದಲು ಕೊಸರಾಡಿದವಳು ನಂತರ, ಆರ್ಯ ಬಿಡಿ ನನ್ನ, ನೀವು ಇಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡರೆ ನನ್ನ ಮಗುವಿಗೂ ಕಷ್ಟವಾಗುತ್ತೆ ಎಂದಿದ್ದಳು. ಅವಳ ಮಾತಿಗೆ ತಕ್ಷಣ ಅವಳನ್ನು ಬಿಟ್ಟವನು ಕಿವಿ ಹಿಡಿದುಕೊಂಡು, ಸಾರಿ ಯಾರು, ಅದು ನೀನು ಸಿಕ್ಕಿದ ಎಕ್ಸೈಟ್ಮೆಂಟ್ನಲ್ಲಿ ಇದನ್ನು ಮರೆತೇ ಬಿಟ್ಟಿದ್ದೆ ಎನ್ನುತ್ತಾ ಅವಳ ಹೊಟ್ಟೆಯನ್ನೊಮ್ಮೆ ಸವರಿ ಮುತ್ತಿಟ್ಟಿದ್ದ. ಅವನಿಟ್ಟ ಮುತ್ತಿಗೆ ಕಚಗುಳಿಯಾಗಿ ನಕ್ಕವಳು ಅವನನ್ನು ಕೊಂಚ ದೂರ ಸರಿಸಿ ಕೊಂಚ ಗಂಭೀರದಿಂದ, ಮೊದಲು ನೀವು ಇನ್ನೊಂದು ಬಾರಿ ಕ್ಷಮೆ ಕೇಳಿ, ಆಮೇಲೆ ಬೇಕಾದರೆ ಮುತ್ತು ಕೊಡಬಹುದು ಎಂದವಳ ಮಾತಿಗೆ ವಿಚಿತ್ರವಾಗಿ ಅವಳನ್ನು ನೋಡಿದ. ಯಾಕೆ ಅರ್ಥ ಆಗಲಿಲ್ಲವಾ? ನೀವು ಹಾಲಲ್ಲಿ ಕೂಡ ನನ್ನನ್ನು ಎಷ್ಟು ಗಟ್ಟಿಯಾಗಿ ತಬ್ಬಿಕೊಂಡ್ರಿ ಗೊತ್ತಾ? ಅದಕ್ಕೆ ಇನ್ನೊಮ್ಮೆ ಕ್ಷಮೆ ಕೇಳಿ, ಆದರೆ ಈ ಬಾರಿ ಬಸ್ಗೆ ಹೊಡೆದು ಕ್ಷಮೆ ಕೇಳಬೇಕು ಎಂದವಳು ಹೊಸದಾಗಿ ಕಂಡಿದ್ದಳು ಅವನಿಗೆ. ಅವಳ ಮಾತಿಂದ ಕೊಂಚ ಕೋಪ ಬಂದಿದ್ದರೂ ಅವಳು ಸಿಕ್ಕಿದ ಖುಷಿಯ ಮುಂದೆ ಅದು ಗೌಣವಾಯಿತು. ಕೊನೆಗೂ ಅವಳು ಹೇಳಿದಂತೆಯೇ ಬಸ್ಗೆ ಹೊಡೆದು ಕ್ಷಮೆ ಕೇಳಿದವನು ಅವಳ ಪಕ್ಕ ಬಂದು ಕುಳಿತಿದ್ದ. ಕೊಂಚ ಸಮಯ ಅವನ ಹೆಗಲಿಗೊರಗಿ ಆ ಕ್ಷಣವನ್ನು ಆಸ್ವಾದಿಸಿದವಳು ನಂತರ ಅವನ ಮಡಿಲಲ್ಲಿ ತಲೆ ಇಟ್ಟಳು. ಅವಳ ಹೊಟ್ಟೆಯನ್ನು ಸವರುತ್ತಾ ಕೊಂಚ ಸಮಯ ಮಗುವಿನೊಂದಿಗೆ ಮಾತನಾಡಿದವನು ನಂತರ ಅವಳ ಹಣೆಗೆ ಹೂ ಮುತ್ತಿಟ್ಟು, ಅಂದು ನೀನು ಕಾಣಿಸದೇ ಇದ್ದಾಗ ಎಷ್ಟು ಭಯವಾಗಿತ್ತು ಗೊತ್ತಾ ಆರು, ನೀನಿಲ್ಲದೆ ಇಷ್ಟು ದಿನ ಸತ್ತು ಬದುಕಿದ್ದೇನೆ ಕಣೆ ನಾನು ಎಂದ ಕೂಡಲೇ ಅವನ ಬಾಯಿಯ ಮೇಲೆ ತನ್ನ ಕೈ ಇಟ್ಟ ಆರಾಧ್ಯ ಮುಂದೇನು ಮಾತನಾಡಬೇಡ ಎನ್ನುವಂತೆ ತಲೆ ಆಡಿಸಿದ್ದಳು. ಅದಾಗಲೇ ಅವಳ ಕಂಗಳು ತುಂಬಿದ್ದವು. ಆದರೆ ಅದನ್ನು ಲೆಕ್ಕಿಸಿದವನಂತೆ ಅವಳ ಕೈ ತೆಗೆದು ತನ್ನ ಮಾತನ್ನು ಮುಂದುವರೆಸಿದ್ದ ಆರ್ಯ, ಪ್ಲೀಸ್ ಆರು, ನನ್ನನ್ನು ತಡೆಯಬೇಡ. ಇಂದು ನಿನ್ನ ಬಳಿ ಎಲ್ಲವನ್ನು ಹೇಳಿಕೊಂಡು ಬಿಡಬೇಕು. ಅದಕ್ಕೂ ಮುನ್ನ ಅಂದು ಅಲ್ಲೇನಾಯಿತೆಂದು ನನಗೆ ತಿಳಿಯಬೇಕು. ಅಷ್ಟು ದೊಡ್ಡ ಬೆಟ್ಟದಿಂದ ನೀನು ಬಿದ್ದಿದ್ದು ನಿಜಾನ? ಹಾಗೆ ಬಿದ್ದಿದ್ದೆ ನಿಜವಾದರೆ ನೀನು ಬದುಕಿದ್ದಾದರೂ ಹೇಗೆ? ಅದರಿಂದ ನಮ್ಮ ಮಗುಗೆ ಏನು ತೊಂದರೆಯಾಗಲಿಲ್ಲವ ತಾನೆ ಎಂದು ಆತಂಕದಲ್ಲಿಯೇ ಕೇಳಿದ್ದ. ಅದಕ್ಕವಳು, ನಿಜ ಆರ್ಯ, ಬಿದ್ದರೂ ನಾನು ಸಾಯದೆ ಉಳಿದಿದ್ದು ನನ್ನ ಪುಣ್ಯ ಎನ್ನುತ್ತಾ ಅಂದಿನ ದಿನವನ್ನು ನೆನೆದಿದ್ದಳು. ಅಂದು ಶಕ್ತಿ ಕಡೆಯ ಚೇಲಗಳಿಂದ ತಪ್ಪಿಸಿಕೊಂಡು ಓಡುತ್ತಿದ್ದ ಆರಾಧ್ಯ ಬೆಟ್ಟದ ತುದಿಗೆ ಬಂದು ನಿಂತಿದ್ದಳು. ಮೊದಲೇ ಶಕ್ತಿ ಬಗ್ಗೆ ತಿಳಿದಿದ್ದವಳು ನಾನು ಶಕ್ತಿ ಕೈಯಲ್ಲಿ ಸಿಕ್ಕಿ ನರಳುವುದಕ್ಕಿಂತ ಸಾಯುವುದೇ ಮೇಲು ಎನಿಸಿತು ಆ ಕ್ಷಣ ಅವಳಿಗೆ. ಒಮ್ಮೆ ಆರ್ಯನನ್ನು ನೆನಪಿಸಿಕೊಂಡವಳು, ಐ ಆಮ್ ಸಾರಿ ಆರ್ಯ, ನಿಮ್ಮಿಂದ ಸತ್ಯ ಮುಚ್ಚಿ ಇಡದೆ ಇದ್ದಿದ್ದರೆ ಇಂದು ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಅನಿಸುತ್ತೆ ಎಂದುಕೊಳ್ಳುತ್ತಾ ತನ್ನ ಹೊಟ್ಟೆಯನ್ನು ಒಮ್ಮೆ ಮುಟ್ಟಿಕೊಂಡು, ಸಾರಿ ಪಾಪು ಎಂದು ಹೇಳುತ್ತಾ ಬೆಟ್ಟದಿಂದ ಕೆಳಗೆ ಬಿದ್ದಿದ್ದಳು. ಆದರೆ ಅವಳ ಅದೃಷ್ಟಕ್ಕೆ ಒಂದು ಮರದ ಕೊಂಬಿಗೆ ಅವಳ ಡ್ರೆಸ್ ಸಿಕ್ಕಿ ಹಾಕಿಕೊಂಡಿತ್ತು. ಅದು ಕಟ್ಟಾಗುವುದರೊಳಗೆ ಹೇಗೋ ಆ ಮೇಲಿನ ಒಂದು ದೊಡ್ಡ ಕೊಂಬೆಯನ್ನು ಹಿಡಿದುಕೊಂಡವಳಿಗೆ ಅದಾಗಲೇ ತಲೆ ಸುತ್ತಲು ಶುರುವಾಗಿತ್ತು. ತನ್ನ ಮಗುವಿಗಾಗಿ ಹೇಗೋ ಕಷ್ಟಪಟ್ಟು ಆ ಕೊಂಬೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಸ್ವಲ್ಪ ಸಮಯದಲ್ಲೇ ಕಣ್ಣು ಕತ್ತಲೆ ಬಂದಂತಾಗಿ ಕೈಯಲ್ಲಿ ಪ್ರಾಣವೇ ಇಲ್ಲದೆ ಕೊಂಬೆಯನ್ನು ಬಿಟ್ಟವಳಿಗೆ ಯಾವುದೋ ಮೆತ್ತೆಯ ಮೇಲೆ ಬಿದ್ದಂತಾಗಿತ್ತು. ಅಷ್ಟೇ ನೆನಪು. ಮರುಕ್ಷಣವೇ ಅವಳ ಪ್ರಜ್ಞೆ ತಪ್ಪಿತ್ತು. ಮತ್ತೆ ಕಣ್ಣು ತೆರೆದಾಗ ಅವಳಿದ್ದಿದ್ದು ಯಾವುದೋ ಕಾಡು ಜನಗಳ ಗುಡಿಸಲಿನಲ್ಲಿ. ಅವಳು ಎದ್ದ ಕೂಡಲೇ ಯಾರೋ ಒಬ್ಬ ಮುದುಕಿ ಬಂದು ಅವಳ ಬಗ್ಗೆ ವಿಚಾರಿಸಿಕೊಂಡಿದ್ದಳು. ಅವರಾಡಿದ ಭಾಷೆ ಇವಳಿಗೆ ಅರ್ಥವಾಗದಿದ್ದರೂ ಅವರ ಕಾಳಜಿ ಅರ್ಥವಾಗಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದಳು ಒಬ್ಬಳು ತರುಣಿ. ಅವಳ ಹೆಸರು ನೀಲಿ. ನೀಲಿಗೆ ಕಾಡು ಜನರ ಭಾಷೆಯ ಜೊತೆಗೆ ಕನ್ನಡ ಕೂಡ ಬರುತ್ತಿತ್ತು. ಹಾಗಾಗಿ ಅವಳು ಈಗ ಟ್ರಾನ್ಸ್ಲೇಟರ್ ಆಗಿ ಕೆಲಸ ಮಾಡುತ್ತಿದ್ದಳು.
ಮೊದಲು ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಿದ ಅಜ್ಜಿ ನಂತರ ಅವಳಿಗೆ ತಿನ್ನಲು ಹಣ್ಣುಗಳನ್ನು ಕೊಟ್ಟಿದ್ದರು. ಈಗಲೂ ಅವಳ ಮನದಲ್ಲಿ ಇದ್ದಿದ್ದು ಎರಡೇ ಪ್ರಶ್ನೆ: ನಾನು ಹೇಗೆ ಬದುಕಿದೆ ಎಂಬುವುದು ಹಾಗೂ ನನ್ನ ಮಗು ಸುರಕ್ಷಿತವಾಗಿದೆಯಾ ಎಂಬುವುದು. ಅದನ್ನೇ ನೀಲಿಯ ಮೂಲಕ ಅಜ್ಜಿಯನ್ನು ಕೇಳಿದಳು. ಅದಕ್ಕೆ ಅಜ್ಜಿ ಹೇಳಿದ್ದನ್ನು ನೀಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿದಳು. ಅಕ್ಕ, ಅದೊಂದು ದೊಡ್ಡ ಕತೆ. 3 ದಿನಗಳ ಹಿಂದೆ ಈ ಹಟ್ಟಿಗೆ ಒಂದು ಆನೆ ಬಂದಿತ್ತು. ಅದರ ಬೆನ್ನ ಮೇಲೆ ನೀವು ಪ್ರಜ್ಞೆ ತಪ್ಪಿ ಬಿದ್ದಿದ್ರೆ ಆಗ ನಮ್ಮ ಕಾಡಿನವರೇ ನಿಮಗೆ ಔಷಧೋಪಚಾರ ಮಾಡಿ ಉಳಿಸಿದ್ರು. ಆಮೇಲೆ ಈ ಅಜ್ಜಿಯಿಂದ ನಮಗೆ ತಿಳಿದಿದ್ದು ನಿಮ್ಮ ಹೊಟ್ಟೆಯಲ್ಲಿ ಮಗು ಇದೆ ಅಂತ. ಆಗ ಆ ಮಗುಗೂ ಅಪಾಯ ಆಗಬಾರದು ಅಂತ ನಿಮಗೆ ಮದ್ದು ಹಾಕಿದ್ರು. ಜೊತೆಗೆ ಕಾಡಿನ ದೇವತೆ ಹತ್ತಿರ ನಿಮ್ಮ ಮಗುಗೆ ಮತ್ತೆ ನಿಮಗೆ ಏನು ಅಪಾಯ ಆಗಬಾರದು ಅಂತ ಕೇಳಿಕೊಂಡ್ವಿ. ಕೊನೆಗೂ 3 ದಿನ ಆದ ಮೇಲೆ ನಿಮಗೆ ಎಚ್ಚರ ಆಗಿದೆ ನೋಡಿ ಎಂದಾಗಲೇ ಆರಾಧ್ಯಾಗೂ ತಿಳಿದಿದ್ದು ತಾನು ಪ್ರಜ್ಞೆ ತಪ್ಪಿ 3 ದಿನಗಳಾಗಿದೆ ಎಂದು. ಮೊದಲು ನಾನು ಮನೆಗೆ ಹೋಗಬೇಕು, ಅವರೆಲ್ಲ ನನ್ನನ್ನು ಹುಡುಕುತ್ತಿರುತ್ತಾರೆ, ಅದರಲ್ಲೂ ನನ್ನ ಆರ್ಯ ಅಂತೂ ತುಂಬ ಕಂಗಾಲಾಗಿರುತ್ತಾರೆ ಎಂದುಕೊಂಡವಳು ಇದ್ದಕ್ಕಿದ್ದಂತೆ ಎದ್ದು ಕುಳಿತಳು. ಹೊಟ್ಟೆಯಲ್ಲಿ ಸಣ್ಣ ನೋವು ಶುರುವಾಗಿದ್ದು ಅವಳಿಗೆ. ಅದನ್ನು ನೋಡಿದ ಅಜ್ಜಿ ತಕ್ಷಣವೇ ಅಲ್ಲೇ ಪಕ್ಕದಲ್ಲಿ ಇಟ್ಟುಕೊಂಡಿದ್ದ ಒಂದಷ್ಟು ಸೊಪ್ಪನ್ನು ಜಜ್ಜಿ ರಸ ತೆಗೆದು ಅವಳಿಗೆ ಕುಡಿಸಿದ್ದರು. ಅದನ್ನು ಕುಡಿದ ಮೇಲೆ ಕೊಂಚ ಹೊಟ್ಟೆ ನೋವು ತಗ್ಗಿತ್ತು. ನಂತರ ಅವಳನ್ನು ಮಲಗಿಸಿದ ಅಜ್ಜಿ ಅದೇನೇನೋ ಹೇಳಿ ಹೋದರು. ಆದರೆ ಅವಳಿಗದು ಅರ್ಥವಾಗಲಿಲ್ಲ. ಅವಳು ನೀಲಿಯ ಮುಖ ನೋಡಿದ್ದಕ್ಕೆ, ನೀಲಿ, ನೀವಿನ್ನು ಪೂರ್ತಿ ಹುಷಾರಾಗಿಲ್ಲ ಅಕ್ಕ. ನಿಮ್ಮ ಪಾಪು ಪೂರ್ತಿ ಹುಷಾರಾಗಲು ಇನ್ನೂ ಸಮಯ ಬೇಕಂತೆ. ಇನ್ನೊಂದು ತಿಂಗಳಾದರೂ ನೀವು ಹೆಚ್ಚು ಎದ್ದು ಓಡಾಡದೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ಅಜ್ಜಿ ಹೇಳಿ ಹೋದರು. ಹಾಗೆ ನಿಮಗೆ ಹೊಟ್ಟೆ ನೋವು ಬಂದರೆ ಹೇಳಬೇಕಂತೆ. ಅಜ್ಜಿ ಅದಕ್ಕೆ ಮದ್ದು ಮಾಡಿಕೊಡುತ್ತಾರೆ ಎಂದವಳು ಅವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿ ಜೋಪಡಿಯಿಂದ ಹೊರ ಹೋಗಿದ್ದಳು. ಅದಾಗಲೇ ಹೊಟ್ಟೆ ನೋವಿನಿಂದ ಸುಸ್ತಾಗಿದ್ದ ಆರಾಧ್ಯ ಹಾಗೆ ನಿದ್ದೆಗೆ ಜಾರಿದಳು. ಹೀಗೆ 1 ವಾರ ಕಳೆದಿತ್ತು. ಅಷ್ಟರಲ್ಲಿ ಆರಾಧ್ಯ ಎದ್ದು ಓಡಾಡುವಷ್ಟು ಚೇತರಿಸಿಕೊಂಡಿದ್ದಳು. ಆದರೆ ಆರ್ಯನನ್ನು ಸಂಪರ್ಕಿಸುವ ಮಾರ್ಗ ಮಾತ್ರ ಅವಳಿಗೆ ತಿಳಿದಿರಲಿಲ್ಲ. ಏಕೆಂದರೆ ಅಲ್ಲಿಯ ಜನಗಳು ಕಾಡಿನಿಂದ ಹೊರ ಹೋಗಿರುವ ಜಗತ್ತಿನ ಸಂಪರ್ಕವನ್ನು ಕಳೆದುಕೊಂಡಿದ್ದರು. ಆಗೊಮ್ಮೆ ಈಗೊಮ್ಮೆ ಇವರ ಕಾಡು ಕಡೆಗೆ ಬಂದು ಹೋಗುವ ಫಾರೆಸ್ಟ್ ಆಫೀಸರ್ಗಳಷ್ಟೇ ಅವರಿಗಿದ್ದ ಸಂಪರ್ಕ. ಅವರಿಂದಲೇ ಆಗಾಗ ಹೊರ ಪ್ರಪಂಚದ ಬಗ್ಗೆ ಕೇಳಿ ತಿಳಿದರಷ್ಟೆ. ಜೊತೆಗೆ ಆಗಾಗ ಅವರೊಂದಿಗೆ ಬರುವ ಕೆಲವು ಸಮಾಜ ಸುಧಾರಕರು ಅಲ್ಲಿನ ಜನಗಳಿಗೆ ಓದು ಬರಹ ಕಲಿಸಲು ಪ್ರಯತ್ನಿಸಿದ್ದರು. ನೀಲಿ ಕೂಡ ಆಗಲೇ ಕನ್ನಡವನ್ನು ಕಲಿತದ್ದು. ಈಗ ಆರಾಧ್ಯಳ ಮುಂದಿದ್ದಿದ್ದು 2 ದಾರಿ. ಮೊದಲನೆಯದು ಅವಳೆ ಕಾಡಿನಿಂದ ಹೊರಗೆ ಹೋಗಿ ಆರ್ಯನನ್ನು ಸಂಪರ್ಕಿಸುವುದು. ಅದು ಸದ್ಯಕ್ಕೆ ಆಗದ ಮಾತು, ಏಕೆಂದರೆ ಅವಳಿನ್ನೂ ಪೂರ್ತಿಯಾಗಿ ಚೇತರಿಸಿಕೊಂಡಿರಲಿಲ್ಲ. ಇನ್ನು 2ನೆಯದು ಅಲ್ಲಿನ ಫಾರೆಸ್ಟ್ ಆಫೀಸರನ್ನು ಸಂಪರ್ಕಿಸಿ ಸಹಾಯ ಕೋರುವುದು. ಆದರೆ ಸದ್ಯಕ್ಕೆ ಫಾರೆಸ್ಟ್ ಆಫೀಸರ್ ಕೂಡ ಬೇರೆ ಊರಿಗೆ ಹೋಗಿದ್ದರಿಂದ ಅವರನ್ನು ಕಾಯದೆ ಬೇರೆ ದಾರಿ ಉಳಿಯಲಿಲ್ಲ ಅವಳಿಗೆ. ಮತ್ತೊಂದು ವಾರ ಹೀಗೆ ಕಳೆದು ಹೋಗಿತ್ತು. ಅಂದು ಕಾಡಿನ ಹಬ್ಬ ಇತ್ತು. ಇವಳು ಕೂಡ ಕಾಡು ಜನರಂತೆ ಸಿಂಗರಿಸಿಕೊಂಡಿದ್ದಳು. ಅವಳು ತುಂಬ ಚೆನ್ನಾಗಿ ಕಾಣುತ್ತಿದ್ದಳೆಂದು ಎಲ್ಲರೂ ಹೇಳಿದ್ದರಷ್ಟೇ ಕೇಳಿದ್ದಾಳೆ ಹೊರತು ತನ್ನನ್ನು ತಾನು ನೋಡಿಕೊಳ್ಳಲು ಒಂದು ಕನ್ನಡಿಯೂ ಸಹ ಅವರಲ್ಲಿರಲಿಲ್ಲ. ಆದರೆ ಆ ಕ್ಷಣಕ್ಕೆ ಆರ್ಯನ ನೆನಪು ಮಾತ್ರ ತುಂಬ ಕಾಡಿತ್ತು. ಅದೇ ಸಮಯಕ್ಕೆ ದೂರದಲ್ಲಿ ಒಂದಷ್ಟು ದಾಂಡಿಗರು ಕಾಡೆಲ್ಲ ಅಲೆದು ಏನನ್ನು ಹುಡುಕುತ್ತಿರುವುದನ್ನು ಕಂಡವಳು ತಕ್ಷಣವೇ ಭಯದಿಂದ ಬಚ್ಚಿಟ್ಟುಕೊಂಡಿದ್ದಳು. ಸ್ವಲ್ಪ ಸಮಯದ ನಂತರ ಅವರೆಲ್ಲ ಕಾಡಿನ ಜನಗಳ ಹತ್ತಿರ ಬಂದು ಏನನ್ನೋ ಜೋರಾಗಿ ಮಾತನಾಡತೊಡಗಿದರು. ಅವರು ಹೋದ ನಂತರ ಅಲ್ಲಿಗೆ ಬಂದ ಆರಾಧ್ಯ ಏನಾಯಿತೆಂದು ನೀಲಿಯ ಬಳಿ ಕೇಳಿದಳು. ಅದಕ್ಕವಳು, ಅಕ್ಕ, ಅವರೆಲ್ಲ ನಿನ್ನ ಫೋಟೋ ಹಿಡಿದುಕೊಂಡು ಹುಡುಕುತ್ತಿದ್ದಾರೆ. ನಮ್ಮನ್ನು ಸಹ ಕೇಳಿದರು. ಆದರೆ ಅವರು ಒಳ್ಳೆಯ ಜನ ಅಲ್ಲ ಅನಿಸಿತು. ಅದಕ್ಕೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿಬಿಟ್ಟೆವು. ಅದಾದ ಮೇಲೆ ಹಾಗಾದರೆ ಅವಳು ಖಂಡಿತವಾಗಿಯೂ ಸತ್ತಿರುತ್ತಾಳೆ. ಯಾವುದಾದರೂ ಕಾಡು ಪ್ರಾಣಿ ತಿಂದು ಹಾಕಿರಬಹುದು. ಇನ್ನು ಇವಳನ್ನು ಹುಡುಕುವುದು ಟೈಮ್ ವೇಸ್ಟ್ ಎಂದು ಮಾತನಾಡಿಕೊಳ್ಳುತ್ತಾ ಹೊರಟು ಹೋದರು ಎಂದು ಹೇಳಿದಾಗ ಜೀವವೇ ಬಾಯಿಗೆ ಬಂದಂತಾಗಿತ್ತು ಅವಳಿಗೆ. ಅವರೆಲ್ಲ ಇನ್ನೂ ನನ್ನನ್ನು ಹುಡುಕುತ್ತಿದ್ದಾರಾ? ನಾನು ಬದುಕಿರುವ ವಿಷಯ ಅವರಿಗೆ ಹೇಗೆ ತಿಳಿಯಿತು? ಇಲ್ಲ, ಈ ಸಮಯದಲ್ಲಿ ನಾನು ಹುಷಾರಾಗಿರಬೇಕು. ಆದಷ್ಟು ಯಾರ ಕಣ್ಣಿಗೂ ಕಾಣಿಸಿಕೊಳ್ಳಬಾರದು. ನಾನೀಗ ಆರ್ಯನನ್ನು ಸಂಪರ್ಕಿಸಿದರೆ ಅದರಿಂದ ಆರ್ಯನಿಗೂ ತೊಂದರೆ ಆಗಬಹುದು. ಆದರೆ ನನ್ನನ್ನು ಕಾಪಾಡಲು ಅವರಿಂದ ಮಾತ್ರ ಸಾಧ್ಯ. ಮುಂದೇನು ಮಾಡಲಿ ನನಗೇನು ತೋಚುತ್ತಿಲ್ಲ ಎಂದುಕೊಳ್ಳುತ್ತಾ ತನ್ನ ಆಲೋಚನೆಗಳಲ್ಲಿ ಮುಳುಗಿ ಹೋದವಳನ್ನು ಎಚ್ಚರಿಸಿದ್ದು ನೀಲಿಯ ಧ್ವನಿ. ಅಕ್ಕ, ಅಕ್ಕ, ಏನು ಯೋಚಿಸುತ್ತಿದ್ದೀರಾ? ನಾನು ಆಗಲಿಂದ ನಿಮ್ಮನ್ನು ಮಾತನಾಡಿಸುತ್ತಿದ್ದೇನೆ. ಆದರೆ ನೀವು ಈ ಲೋಕದಲ್ಲಿಯೇ ಇಲ್ಲ ಎಂದಿದ್ದಳು ನೀಲಿ. ಅವಳ ಮಾತಿಗೆ ಎಚ್ಚೆತ್ತ ಆರಾಧ್ಯ, ಹಾಗೇನು ಇಲ್ಲ ನೀಲಿ, ಹೀಗೆ ಏನೋ ನೆನಪಾಯಿತು ಅಷ್ಟೇ ಎಂದಿದ್ದಳು. ಆದರೆ ಅವಳ ಮಾತನ್ನು ನಂಬದ ನೀಲಿ, ಅಕ್ಕ, ನಿಜ ಹೇಳಿ, ಆ ದಾಂಡಿಗರು ನಿಮಗೆ ಗೊತ್ತಾ?
ನಿಮಗೆ ಏನೇ ಸಮಸ್ಯೆ ಇದ್ದರೂ ನನ್ನ ಬಳಿ ಹೇಳಿಕೊಳ್ಳಿ, ನಾವೆಲ್ಲ ನಿಮಗೆ ಸಹಾಯ ಮಾಡುತ್ತೇವೆ ಎಂದಿದ್ದಳು. ಅವಳ ಮಾತಿಗೆ ಕೊಂಚ ಯೋಚಿಸಿದ ಆರಾಧ್ಯ ಎಲ್ಲವನ್ನೂ ಅಲ್ಲದಿದ್ದರೂ ಮುಖ್ಯವಾದ ಕೆಲವು ವಿಷಯ ಹೇಳಿ, ಅವರಿಂದ ನನಗೆ ಅಪಾಯವಿದೆ. ಹೇಗಾದರೂ ನಾನು ನನ್ನ ಗಂಡನನ್ನು ಸೇರಬೇಕು. ಒಮ್ಮೆ ಅವರನ್ನು ಸೇರಿದರೆ ಸಾಕು, ಮುಂದಿನದೆಲ್ಲ ಅವರೇ ನೋಡಿಕೊಳ್ಳುತ್ತಾರೆ. ನೀಲಿ, ನಾನು ನನ್ನ ಗಂಡನ ಬಳಿಗೆ ಹೋಗಲು ಸಹಾಯ ಮಾಡುತ್ತೀಯಾ ಪ್ಲೀಸ್ ಎಂದು ಕೇಳಿಕೊಂಡಿದ್ದಳು. ಅದಕ್ಕೆ ಅವಳು, ನಿಮಗೆ ಏನು ಸಹಾಯ ಬೇಕಾದರೂ ಮಾಡ್ತೀನಿ ಅಕ್ಕ, ಆದರೆ ನನ್ನಿಂದ ಏನು ತಾನೇ ಮಾಡೋಕ್ಕೆ ಸಾಧ್ಯ? ಈ ಕಾಡು ಬಿಟ್ಟು ಹೊರಗಿನ ಪ್ರಪಂಚ ಕಂಡವಳಲ್ಲ ನಾನು ಎಂದು ಬೇಸರ ಮಾಡಿಕೊಂಡವಳು. ನಂತರ ಏನೋ ಹೊಳೆದಂತೆ, ಅಯ್ಯೋ ನನಗೆ ಮರೆತು ಹೋಗಿತ್ತು, ಇವತ್ತು ಕಾಡಿನ ಹಬ್ಬಕ್ಕೆ ಚಿಕ್ಕಮಗಳೂರಿನ ಸಾಹೇಬರು ಬರ್ತಾ ಇದ್ದಾರಂತೆ, ಅವರು ಖಂಡಿತ ನಿಮಗೆ ಸಹಾಯ ಮಾಡುತ್ತಾರೆ ಎಂದಿದ್ದಳು. ಚಿಕ್ಕಮಗಳೂರು ಸಾಹೇಬರ? ಹಾಗಂದರೆ ಯಾರು? ಅವರ ಹೆಸರೇನು ಎಂದು ಕೇಳಿದ ಆರಾಧ್ಯ ಮಾತಿಗೆ ತಲೆ ಕೆರೆದುಕೊಂಡವಳು. ಅದು ಯಾವುದೋ ಹೆಸರು ಹೇಳಿದ್ರು ಅಕ್ಕ, ಆದರೆ ನನಗೆ ಮರೆತು ಹೋಗಿದೆ. ನಾನು ಯಾವಾಗಲೂ ಅವರನ್ನು ಸಾಹೇಬ ಅಂತಾನೆ ಕರೆಯೋದು ಎಂದವಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ಅವಳ ಮುಖ ನೋಡಿ ಅವಳಿಗೆ ಚಿಕ್ಕಮಗಳೂರಿನ ಸಾಹೇಬರ ಮೇಲೆ ಮನಸ್ಸಿದೆ ಎಂಬುದು ಆರಾಧ್ಯಗೆ ತಿಳಿದು ಹೋಗಿತ್ತು. ಅಷ್ಟರಲ್ಲೇ ಹೊರಗೆ ಎಲ್ಲರ ಹರ್ಷೋದ್ಗಾರ ಕೇಳಿ ಹೊರ ಬಂದಿದ್ದರು ಇಬ್ಬರು. ಅಲ್ಲಿ ಯಾರೋ ಇಬ್ಬರು ಅತಿಥಿಗಳು ಬಂದಿದ್ದರು. ಅವರಿಬ್ಬರೇ ರಾಮ್ ಹಾಗೂ ನವ್ಯ. ನೀಲಿ ಅವನನ್ನು ಕಂಡ ಕೂಡಲೇ ನಾಚುತ್ತಾ ಅವನ ಕಡೆ ಬೆರಳು ತೂರಿ, ಅವರೇ ನನ್ನ ಸಾಹೇಬ ಎಂದಿದ್ದಳು. ಅವರತ್ತ ನೋಡಿದ ಆರಾಧ್ಯಗೂ ರಾಮ್ನ ಕಣ್ಣು ನೀಲಿ ಎತ್ತಲೇ ಇರುವುದು ತಿಳಿದಿತ್ತು. ನೀಲಿಯನ್ನು ಜೊತೆಗೆ ಎಳೆದುಕೊಂಡು ಬಂದವಳು ಅವರಿಬ್ಬರನ್ನು ಪರಿಚಯಿಸಿಕೊಂಡಿದ್ದಳು ಹಾಗೂ ತನ್ನ ಹೆಸರನ್ನು ಪೂರ್ಣಿಮಾ ಎಂದು ಹೇಳಿಕೊಂಡಿದ್ದಳು. ಏಕೆಂದರೆ ಅವಳೀಗ ಯಾರನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ತನ್ನ ಐಡೆಂಟಿಟಿಯನ್ನು ಮರೆಮಾಚಲು ಸುಳ್ಳು ಹೇಳಿದ್ದಳು. ಇನ್ನು ನೀಲಿಯಂತೂ ಯಾವಾಗಲೂ ಅವಳನ್ನು ಅಕ್ಕ ಅಕ್ಕ ಎನ್ನುತ್ತಿದ್ದಳೆ ಹೊರತು ಅವಳ ಹೆಸರನ್ನು ಎಂದೂ ಕೇಳಿರಲಿಲ್ಲ. ಹಾಗಾಗಿ ನೀಲಿ ಕೂಡ ಅವಳ ಹೆಸರನ್ನು ಪೂರ್ಣಿಮಾ ಎಂದೇ ಅಂದುಕೊಂಡಳು. ನೀಲಿ ಹಾಗೂ ರಾಮ್ ಇಬ್ಬರು ಕಣ್ಣಲ್ಲೇ ಮಾತನಾಡಿಕೊಂಡಿದ್ದರು. ಅದು ಆರಾಧ್ಯಳ ಗಮನಕ್ಕೂ ಬಂದಿತ್ತು. ಕಾಡಿನ ಹಬ್ಬ ಯಾವ ಅಡೆತಡೆ ಇಲ್ಲದೆ ನೆರವೇರಿತು. ಎಲ್ಲರೂ ಮಧ್ಯಾಹ್ನದ ಊಟ ಮುಗಿಸಿ ವಿಶ್ರಮಿಸುತ್ತಿದ್ದರು. ರಾಮ್ ಹಾಗೂ ನವ್ಯ ಏನನ್ನು ಮಾತನಾಡಿಕೊಳ್ಳುತ್ತಿರುವಾಗಲೇ ಅಲ್ಲಿಗೆ ಬಂದ ನೀಲಿ ಹಾಗೂ ಆರಾಧ್ಯ ಅವರೊಂದಿಗೆ ಮಾತಿಗಿಳಿದಿದ್ದರು. ಸಾಹೇಬ್ರೆ, ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು ಎಂದು ಕೇಳಿದ ನೀಲಿಯನ್ನೇ ತದೇಕ ಚಿತ್ತದಿಂದ ನೋಡಿದವನು, ಅದೇನು ಹೇಳು ನೀಲಿ, ನಿನಗೆ ಯಾವತ್ತಾದರೂ ಇಲ್ಲ ಅಂದಿದ್ದೀನ ಎಂದಿದ್ದ. ಅವನ ನೋಟಕ್ಕೆ ಅವಳಿಗೆ ಮಾತೆ ಹೊರಡದಾಗಿತ್ತು. ಮತ್ತೆ ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಮೈ ಮರೆತಿದ್ದರು. ಆಗಲೇ ನವ್ಯ ಒಂದೆರಡು ಬಾರಿ ಕೆಮ್ಮುವ ನಾಟಕವಾಡಿದ್ದಳು. ನಾವು ಕೂಡ ಇಲ್ಲೇ ಇರುವೆವು ಎನ್ನುವಂತೆ. ವಾಸ್ತವಕ್ಕೆ ಬಂದ ನೀಲಿ ಆರಾಧ್ಯ ಅವರಿಗೆ ಹೇಗೆ ಸಿಕ್ಕಿದ್ದಾಳೆ ಎಂಬುದನ್ನು ಹೇಳಿ, ಈಗ ಇವರನ್ನು ಇವರ ಗಂಡನ ಬಳಿ ಕರೆದುಕೊಂಡು ಹೋಗಬೇಕೆಂಬಂತೆ, ಅದಕ್ಕೆ ನಿಮ್ಮ ಸಹಾಯ ಬೇಕು ಎಂದಿದ್ದಳು. ಅವಳಿಗೆ ಸಹಾಯ ಮಾಡಲು ಒಪ್ಪಿದವನು ಆರಾಧ್ಯಳನ್ನು ತಮ್ಮ ಜೊತೆಯಲ್ಲಿಯೇ ಚಿಕ್ಕಮಗಳೂರಿಗೆ ಕರೆತಂದಿದ್ದ. ಅವಳು ಇನ್ನೂ ಹೆಚ್ಚು ಪ್ರಯಾಣ ಮಾಡಬಾರದೆಂಬ ಕಾರಣಕ್ಕೆ 3 ದಿನ ಅಲ್ಲೇ ರೆಸ್ಟ್ ಮಾಡಿದವಳು ಮರುದಿನ ರಾಮ್ನೊಂದಿಗೆ ಬೆಂಗಳೂರಿಗೆ ಬಂದಿದ್ದಳು. ಆರ್ಯನ ಆಫೀಸ್ ಬಳಿ ಬಂದವಳು ಇನ್ನೇನು ಕಾರ್ನಿಂದ ಇಳಿಯಬೇಕು ಎನ್ನುವಷ್ಟರಲ್ಲಿ ಕೆಲವು ಅನುಮಾನ ವ್ಯಕ್ತಿಗಳು ಆಫೀಸ್ ಸುತ್ತ ತಿರುಗುತ್ತಿರುವುದನ್ನು ಗಮನಿಸಿದಳು. ಅದರಲ್ಲಿ ಅಂದು ಶಕ್ತಿ ಜೊತೆ ಬಂದಿದ್ದ ಒಬ್ಬನು ಕೂಡ ಇದ್ದಿದ್ದರಿಂದ ಅವರೆಲ್ಲರೂ ಶಕ್ತಿ ಕಡೆಯವರು ಎಂದು ತಿಳಿದು ಹೋಗಿತ್ತು. ನಂತರ ಮನೆಯ ಕಡೆ ಬಂದರೂ ಕೂಡ ಅಲ್ಲಿಯೂ ಅಂತ ರೌಡಿಗಳನ್ನು ಕಂಡವಳು ಕಾರ್ನಿಂದ ಇಳಿಯದೆ ಹೆದರಿ ಹಾಗೆ ಬಚ್ಚಿಟ್ಟುಕೊಂಡಳು. ಅದನ್ನು ಕಂಡ ರಾಮ್, ಅರೆ ಏನಾಯಿತು ಪೂರ್ಣಿಮಾ ಅವರೇ, ಯಾಕೆಷ್ಟು ಹೆದರುತ್ತಿದ್ದೀರಾ, ಏನಾದರೂ ಸಮಸ್ಯೆನ ಎಂದಿದ್ದ. ಅದಕ್ಕವಳು, ಪ್ಲೀಸ್ ರಾಮ್, ಈಗ ನನ್ನನ್ನೇನು ಕೇಳಬೇಡಿ, ಮೊದಲು ವಾಪಸ್ ಮನೆಗೆ ಹೋಗೋಣ, ಅಲ್ಲಿ ಎಲ್ಲವನ್ನೂ ಹೇಳ್ತೀನಿ ಎಂದಿದ್ದಳು. ಅವಳ ಮಾತಿನಂತೆ ರಾಮ್ ಅವಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಬಂದಿದ್ದ. ಮನೆಗೆ ಬಂದು ಎಷ್ಟು ಸಮಯ ಕಳೆದರೂ ಸುಮ್ಮನೆ ಕಣ್ತುಂಬಿಕೊಂಡು ಕುಳಿತಿದ್ದವಳ ಕಂಡು, ಆರ್ ಯು ಓಕೆ ಪೂರ್ಣಿಮಾ, ಯಾಕೆಷ್ಟು ಅಪ್ಸೆಟ್ ಆಗಿದ್ದೀರಾ, ಅಂತಹದ್ದೇನಾಯಿತು, ಈಗ ಪ್ಲೀಸ್ ಏನಾದರೂ ಮಾತನಾಡಿ, ನೀವು ಹೀಗಿದ್ದರೆ ನನಗೆ ನೋಡೋಕ್ಕೆ ಕಷ್ಟವಾಗುತ್ತೆ ಎಂದಿದ್ದ. ಈ 3 ದಿನಗಳಲ್ಲಿ ರಾಮ್ ಮೇಲೆ ನಂಬಿಕೆ ಬಂದಿದ್ದರಿಂದ ತನ್ನ ಕಥೆಯನ್ನೆಲ್ಲ ಅವನ ಬಳಿ ಹೇಳಿಕೊಂಡಿದ್ದಳು. ಅವಳ ಕತೆ ಕೇಳಿ ಅವನಿಗೂ ಬೇಸರವಾಗಿತ್ತು. ಮತ್ತೆ ಈಗ ಮುಂದೇನು ಮಾಡುವುದು ಎಂದವನಿಗೆ, ಸದ್ಯಕ್ಕೆ ನಾನು ಆರ್ಯನಿಂದ ದೂರ ಇರುವುದೇ ಒಳ್ಳೆಯದು. ನನ್ನ ಮಗುವಿನ ರಕ್ಷಣೆಗಾಗಿ ಅದು ತುಂಬ ಮುಖ್ಯ. ಅದು ಅಲ್ಲದೆ ನಾನೀಗ ವಾಪಸ್ ಹೋದರೂ ನನ್ನನ್ನು ಕಾಪಾಡುವ ಬರದಲ್ಲಿ ಆರ್ಯನಿಗೆ ಏನಾದರೂ ಆದರೆ ಅದನ್ನು ತಡೆಯುವ ಶಕ್ತಿ ನನಗಿಲ್ಲ. ಈಗಾಗಲೇ ಎಲ್ಲರೂ ನಾನು ಸತ್ತು ಹೋಗಿದ್ದೇನೆ ಅಂತ ಅಂದುಕೊಂಡಿದ್ದಾರೆ. ಅದು ಹಾಗೇ ಉಳಿದು ಬಿಡಲಿ. ಮುಂದೆ ಎಂದಾದರೂ ಹಿಂದಿರುಗಿ ಹೋಗುತ್ತೇನೆ. ಅಲ್ಲಿಯವರೆಗೂ ನಾನು ಇಲ್ಲೇ ಉಳಿದುಕೊಳ್ಳಲು ಅವಕಾಶ ಕೊಡುತ್ತೀರಾ ಪ್ಲೀಸ್ ಎಂದು ಕೇಳಿಕೊಂಡಿದ್ದಳು. ಅದೇನು ಅಂತ ಮಾತಾಡ್ತಾ ಇದ್ದೀರಾ, ಇದಕ್ಕೆಲ್ಲ ಕೇಳಿಕೊಳ್ಳಬೇಕಾ ನೀವು ಬಂದ ದಿನವೇ ನಾನು ಹೇಳಿದ್ದೆ ತಾನೆ, ಇದು ನಿಮ್ಮ ಮನೆ ಅಂತಲೇ ಅಂದುಕೊಳ್ಳಿ ಎಂದು, ನಿಮಗೆ ಎಷ್ಟು ದಿನ ಬೇಕಾದರೂ ಇಲ್ಲಿ ಇರಬಹುದು ಎಂದಿದ್ದ ರಾಮ್.
ಅಲ್ಲಿಂದ ಮುಂದೆ ರಾಮ್, ನವ್ಯ ಹಾಗೂ ಆರಾಧ್ಯ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆದಿತ್ತು. ರಾಮ್ಗೆ ಆರಾಧ್ಯ ವಿಷಯ ಪೂರ್ತಿ ತಿಳಿದಿದ್ದಾದರೂ ಅವಳನ್ನು ಪೂರ್ಣಿಮಾ ಅಂತಲೇ ಕರೆಯುತ್ತಿದ್ದ. ನವ್ಯ ಅಂತ ಅವಳನ್ನು ಡಾರ್ಲಿಂಗ್ ಡಾರ್ಲಿಂಗ್ ಎಂದು ಕರೆಯುತ್ತಲೇ ಅವಳ ಹಿಂದೆ ಸುತ್ತುತ್ತಿದ್ದಳು. ನವ್ಯ ಮೆಡಿಕಲ್ ಸ್ಟೂಡೆಂಟ್, ಹಾಗಾಗಿ ಆಗಾಗ ಮೆಡಿಕಲ್ ಕ್ಯಾಂಪ್ಗಳಿಗೆ ಎಂದು ಹೋಗಿ ಬರುತ್ತಿದ್ದಳು. ಹೀಗೆ ಹೋದಾಗಲೇ ಹಿಂತಿರುಗಿ ಬರುವಾಗ ಅವಳಿಗೆ ಆರ್ಯ ಸಿಕ್ಕಿದ್ದು. ಅದೇ ದಿನ ಅದೇಕೋ ಆರಾಧ್ಯಳ ಮನದಲ್ಲಿ ಒಂಥರ ಸಂಕಟ ಶುರುವಾಗಿತ್ತು. ಆರ್ಯನನ್ನು ನೋಡಬೇಕೆಂದು ಅವಳ ಮನ ಹಂಬಲಿಸುತ್ತಿತ್ತು. ಎಷ್ಟು ಪ್ರಯತ್ನಿಸಿದರೂ ನಿದ್ದೆ ಬಾರದೆ ಬಾಲ್ಕನಿಗೆ ಬಂದು ನಿಂತಿದ್ದಳು. ಇತ್ತ ರಾಮ್ ಕೂಡ ನಿದ್ದೆ ಬರದಿದ್ದ ಕಾರಣ ಒಂದು ಸಣ್ಣ ವಾಕಾದರೂ ಹೋಗಿ ಬರೋಣವೆಂದು ಹೊರ ಬಂದವನು ಆರಾಧ್ಯ ರೂಮ್ನಲ್ಲಿ ಲೈಟ್ ಆನ್ ಆಗಿರುವುದು ಕಂಡು ಅತ್ತ ನಡೆದಿದ್ದ. ಅವಳು ಬಾಲ್ಕನಿಯಲ್ಲಿ ಇರುವುದು ಕಂಡು ಅಲ್ಲಿಗೆ ಬಂದವನು, ಯಾಕೆ ಪೂರ್ಣಿಮಾ ಹೀಗೆ ನಿಂತಿದ್ದೀರಿ, ನಿದ್ದೆ ಬರುತ್ತಿಲ್ಲವೇ ಎಂದವನಿಗೆ, ಇಲ್ಲ, ಒಡಲಲ್ಲಿ ಒಂಥರ ಸಂಕಟವಾಗುತ್ತಿದೆ. ನನ್ನ ಆರ್ಯನಿಗೆ ಏನೋ ತೊಂದರೆ ಆಗಿದೆ ಅಂತ ನನ್ನ ಮನಸ್ಸು ಹೇಳುತ್ತಿದೆ. ಸಂಜೆಯಿಂದಲೂ ಹೀಗೆ ಅನಿಸುತ್ತಿದೆ, ಯಾಕೆ ಅಂತ ಗೊತ್ತಾಗುತ್ತಿಲ್ಲ. ರಾಮ್, ಪ್ಲೀಸ್ ಒಂದೇ ಒಂದು ಬಾರಿ ನನ್ನನ್ನು ಆರ್ಯನ ಬಳಿ ಕರೆದುಕೊಂಡು ಹೋಗಿ, ದೂರದಿಂದಲಾದರೂ ಸರಿ, ಅವರನ್ನೊಮ್ಮೆ ನೋಡಬೇಕು. ನಾನು ಎಂದವಳ ಕಣ್ಣಿಂದ ಅದಾಗಲೇ ಅಶ್ರುಧಾರೆ ಹರಿಯುತ್ತಿತ್ತು. ಅದನ್ನು ಕಂಡು ರಾಮ್ಗೂ ಬೇಸರವಾಗಿತ್ತು. ಪೂರ್ಣಿಮಾ, ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ, ಹಾಗೆಲ್ಲ ಏನೂ ಆಗುವುದಿಲ್ಲ. ಬೇಕಾದರೆ ನಾಳೆ ಬೆಳಿಗ್ಗೆ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದ. ಆದರೆ ಆರಾಧ್ಯ ಮನಸ್ಸಿಗೆ ಸಮಾಧಾನವೇ ಆಗಿರಲಿಲ್ಲ. ಕೊಂಚ ಯೋಚಿಸಿದವನು, ಒಂದು ಕೆಲಸ ಮಾಡೋಣ, ನೀವು ಅವರ ಫೋನ್ ನಂಬರ್ ಹೇಳಿ, ನಾನು ಕಾಲ್ ಮಾಡಿ ಅವರು ಹುಷಾರಾಗಿ ಇದ್ದಾರಾ ಅಂತ ವಿಚಾರಿಸುತ್ತೇನೆ. ಆಗಲಾದರೂ ನಿಮ್ಮ ಮನಸ್ಸಿಗೆ ಕೊಂಚ ನೆಮ್ಮದಿಯಾಗಬಹುದು ಎಂದಿದ್ದ. ಅವನಿಗೆ ಫೋನ್ ನಂಬರ್ ಕೊಟ್ಟವಳು ತನ್ನ ಆರ್ಯನ ಧ್ವನಿ ಕೇಳಲು ಕಾತರದಿಂದ ಕಾದು ಕುಳಿತಿದ್ದಳು. ರಾಮ್ ಕೂಡ ನಂಬರ್ ಡಯಲ್ ಮಾಡಿ ಸ್ಪೀಕರ್ಗೆ ಹಾಕಿದ್ದ. ಒಂದೆರಡು ಬಾರಿ ರಿಂಗ್ ಆದ ಕೂಡಲೇ ಫೋನ್ ರಿಸೀವ್ ಆಗಿತ್ತು. ಆದರೆ ಅತ್ತಲ್ಲಿಂದ ಕೇಳಿದ್ದು ಆರ್ಯನ ಧ್ವನಿ ಆಗಿರಲಿಲ್ಲ. ಬದಲಾಗಿ ಒಬ್ಬ ನರ್ಸ್ ಮಾತನಾಡಿ ಅವನಿಗೆ ಆಕ್ಸಿಡೆಂಟ್ ಆಗಿರುವ ಬಗ್ಗೆ ತಿಳಿಸಿದ್ದಳು. ಅದನ್ನು ಕೇಳಿ ಗಾಬರಿಗೊಂಡ ಆರಾಧ್ಯ ತಾನು ಈಗಲೇ ಆರ್ಯನನ್ನು ನೋಡಬೇಕೆಂದು ಕಣ್ಣೀರು ಸುರಿಸಿದಳು. ರಾಮ್ ಕೂಡ ನಿದ್ದೆ ಬಂದಿರಲಿಲ್ಲವಾದ್ದರಿಂದ ಆ ಸರಿ ರಾತ್ರಿಯಲ್ಲೇ ಅವಳನ್ನು ಕರೆದುಕೊಂಡು ಬೆಂಗಳೂರಿಗೆ ಹೊರಟ. ಇವರಿಬ್ಬರು ಆಸ್ಪತ್ರೆಗೆ ಸೇರುವ ವೇಳೆಗೆ ಬೆಳಗಿನ ಜಾವವಾಗಿತ್ತು. ಅದಾಗಲೇ ನವ್ಯ ಕೂಡ ಅಲ್ಲಿಂದ ಹೋಗಿಯಾಗಿತ್ತು. ಭದ್ರತೆಯ ದೃಷ್ಟಿಯಿಂದ ಆರಾಧ್ಯ ಬುರ್ಕಾ ಹಾಕಿಕೊಂಡೇ ಬಂದಿದ್ದಳು. ಹಾಗೂ ತನ್ನನ್ನು ತಾನು ಆಲಿಯಾ ಎಂದು ಪರಿಚಯಿಸಿಕೊಂಡು ಆರ್ಯ ಬಗ್ಗೆ ರಿಸೆಪ್ಷನ್ ಕೌಂಟರ್ನಲ್ಲಿ ವಿಚಾರಿಸಿ ಅವನ ವಾರ್ಡ್ ಕಡೆಗೆ ಬಂದಿದ್ದಳು. ಅವನ ವಾರ್ಡಿನಲ್ಲಿ ಇಬ್ಬರು ನರ್ಸ್ಗಳು ಅವನ ಬಗ್ಗೆ ಮಾತನಾಡಿಕೊಂಡಿದ್ದು ಕೇಳಿಸಿತು. ಅದೆಲ್ಲಿಂದ ಬರ್ತಾರೋ ಇವರೆಲ್ಲ, ಈ ಶ್ರೀಮಂತರ ಹಣೆ ಬರಹವೇ ಇಷ್ಟು. ಅಪ್ಪ ಮಾಡಿಟ್ಟಿರೋ ಆಸ್ತಿ ಇದೆ ಅಂತ ಬರೀ ಮಜಾ ಮಾಡ್ತಾರೆ. ಇವನು ಕಂಠಪೂರ್ತಿ ಕುಡಿದು ಆಕ್ಸಿಡೆಂಟ್ ಮಾಡಿದ್ದಾನೆ. ಇವನೇನೋ ಬಚಾವಾಗಿದ್ದಾನೆ. ಆದರೆ ಪಾಪ ಆ ಹುಡುಗಿ ಬದುಕ್ತಾಳೋ ಇಲ್ಲವೋ, ನಮ್ಮ ಕರ್ಮ ನೋಡಿ. ಇಂಥವರಿಗೆಲ್ಲ ಸೇವೆ ಮಾಡಬೇಕು ಎಂದು ಒಬ್ಬಳು ಹೇಳುತ್ತಿದ್ದರೆ ಮತ್ತೊಬ್ಬಳು, ಹೋಗಲಿ ಬಿಡು, ದೊಡ್ಡವರ ವಿಷಯ ನಮಗೆ ಯಾಕೆ, ನಮಗೆ ಕೆಲಸ ನಾವು ಮಾಡಿದರೆ ಆಯಿತು ಎಂದಿದ್ದಳು. ಇಬ್ಬರು ಮಾತನಾಡಿಕೊಳ್ಳುತ್ತಾ ಹೊರ ಹೋದ ನಂತರ ಒಳಬಂದ ಆರಾಧ್ಯ ಆರ್ಯನನ್ನು ಕಂಡು ಮರುಗಿದ್ದಳು. ಯಾವಾಗಲೂ ಗಡ್ಡವನ್ನು ಟ್ರಿಮ್ ಮಾಡಿಕೊಂಡು ಇರುತ್ತಿದ್ದವನ ಮುಖದ ಮೇಲೆ ದಾಡಿ ಬೆಳೆದಿತ್ತು. ಮುಖದ ಕಳೆಯೆಲ್ಲ ಹೋಗಿ ಕಣ್ಣುಗಳು ಹೊಳ ಹೋದಂತೆ ಕಾಣುತ್ತಿದ್ದವು. ಕೆಲವೇ ದಿನಗಳಲ್ಲಿ ಬಹಳ ಸೊರಗಿ ಹೋಗಿಬಿಟ್ಟಿದ್ದ ಅವನು. ಅವನ ಸ್ಥಿತಿ ಕಂಡು ಕರುಳು ಹಿಂಡಿದಂತಾಗಿತ್ತು ಅವಳಿಗೆ. ಅದೇ ಸಮಯಕ್ಕೆ ನರ್ಸ್ಗಳು ಮಾತನಾಡಿಕೊಂಡಿದ್ದು ನೆನಪಾಗಿ, ನನ್ನ ಆರ್ಯ ಕುಡಿಯುವುದನ್ನು ಕಲಿತಿದ್ದಾರಾ ಎಂದುಕೊಂಡವಳು ಅವನ ಬಳಿ ಬಂದು ಅವನ ಕೈ ಹಿಡಿದು, ಐ ಆಮ್ ಸಾರಿ ಆರ್ಯ, ಇಂದು ನನ್ನಿಂದ ನೀವು ಇಂತಹ ಪರಿಸ್ಥಿತಿ ತಲುಪುವ ಹಾಗಾಯಿತು. ಆದರೆ ನಾನೇನು ಮಾಡಲಿ ಆರ್ಯ, ನಮ್ಮ ಮಗುವಿನ ಸುರಕ್ಷತೆಗಾಗಿ ನಾನು ನಿಮ್ಮಿಂದ ದೂರವಿರಲೇಬೇಕು. ನನಗೆ ಬೇರೆ ದಾರಿಯಿಲ್ಲ ಎಂದವಳು ಏನೋ ನೆನಪಾಗಿ ರಾಮ್ನಿಂದ ಒಂದು ಹಾಳೆ ಹಾಗೂ ಪೆನ್ನು ತರಿಸಿಕೊಂಡು ಪತ್ರ ಬರೆದಳು. ಅವಳು ಬರೆದು ಮುಗಿಸುವ ಸಮಯಕ್ಕೆ ಸರಿಯಾಗಿ ನರ್ಸ್ಗಳು ಇತ್ತ ಬರುವುದು ತಿಳಿದವಳು ಧಾವಂತದಿಂದಲೇ ಆ ಪತ್ರವನ್ನು ಟೇಬಲ್ ಮೇಲಿಟ್ಟು ಹೋಗಿದ್ದಳು. ಹಾಗಾಗಿ ನವ್ಯ ಬರೆದಿಟ್ಟ ಸ್ಟಿಕ್ ನೋಟನ್ನು ಅವಳು ಗಮನಿಸಲೇ ಇಲ್ಲ. ಅಂದು ಮನೆಗೆ ಬಂದಾಗಿನಿಂದ ಆರ್ಯ ಬಗ್ಗೆ ಸಿಕ್ಕಾಬಟ್ಟೆ ಹೇಳಿ ಹೇಳಿ ಆರಾಧ್ಯಳ ತಲೆ ತಿಂದಿದ್ದಳು ನವ್ಯ. ಅವರು ನನ್ನ ಫಸ್ಟ್ ಕ್ರಶ್ ಅಂತ ಹೇಳುತ್ತಲೇ ಇದ್ದಳು. ಅದನ್ನು ಕೇಳಿ ಕೇಳಿ ಆರಾಧ್ಯಳಿಗೂ ಆ ಹುಡುಗನನ್ನು ಒಮ್ಮೆ ನೋಡಬೇಕು ಎನಿಸಿಬಿಟ್ಟಿತು. ಯಾವಾಗಲೂ ಒಂಟಿ ಎನಿಸುತ್ತಿದ್ದ ಆರಾಧ್ಯಗೆ ನವ್ಯಳ ಸಂಘ ಬಹಳವೇ ಹಿಡಿಸಿತ್ತು. ಅವಳಿದ್ದರೆ ಸಮಯ ಹೋಗುವುದೇ ತಿಳಿಯುತ್ತಿರಲಿಲ್ಲ ಅವಳಿಗೆ. ಕೆಲವೇ ದಿನಗಳಲ್ಲಿ ಅವರಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಬೆಳೆದಿತ್ತು. ಹುಟ್ಟಿದಾಗಿನಿಂದ ಅಕ್ಕಂದಿರಿದ್ದರೂ ಒಂಟಿಯಾಗಿದ್ದವಳಿಗೆ ಇಂದು ಒಬ್ಬಳು ತಂಗಿ ಸಿಕ್ಕಿದ್ದಳು. ಇದಾದ ಕೆಲವು ದಿನಗಳ ನಂತರ ಒಂದಷ್ಟು ಜನ ತನ್ನ ಫೋಟೋ ಹಿಡಿದು ಚಿಕ್ಕಮಗಳೂರಿನಲ್ಲಿ ಹುಡುಕುತ್ತಿರುವುದನ್ನು ತಿಳಿದ ಆರಾಧ್ಯ ಮನೆಯಿಂದ ಹೊರಗೆ ಹೋಗದೆ ಮನೆಯಲ್ಲೇ ಉಳಿಯತೊಡಗಿದ್ದಳು. ಈ ವಿಷಯ ರಾಮ್ ಹಾಗೂ ನವ್ಯಾಗೂ ತಿಳಿಯಿತು.
ಅವರು ಕೂಡ ಅವಳ ಸಪೋರ್ಟ್ಗೆ ನಿಂತಿದ್ದರು. ಅವಳು ಬಂದು ಕೆಲವೇ ದಿನಗಳಾಗಿದ್ದರಿಂದ ಪಕ್ಕದ ಮನೆಯವರ ಪರಿಚಯ ಕೂಡ ಅವಳಿಗೆ ಇರಲಿಲ್ಲ. ಹಾಗಾಗಿ ಆರಾಧ್ಯ ಇಲ್ಲಿರುವ ವಿಷಯ ಅಕ್ಕಪಕ್ಕದವರಿಗೂ ಸಹ ತಿಳಿದಿರಲಿಲ್ಲ. ಹಾಗಾಗಿ ಅವಳ ಫೋಟೋ ನೋಡಿದವರು ತಮಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು. ಅವಳನ್ನು ಹುಡುಕುತ್ತಿದ್ದಿದ್ದು ಆರ್ಯ ಕಡೆಯವರು ಎಂಬುದು ತಿಳಿಯದ ಆರಾಧ್ಯ ಅವರಿಂದ ಅಡಗಿಕೊಂಡಿದ್ದಳು. ಅವಳು ಚೆಕ್ ಎಂದು ಹೋಗುವಾಗ ಬುರ್ಕ ಹಾಕಿಕೊಂಡು ಹೋಗುತ್ತಿದ್ದಳು ಹಾಗೂ ತನ್ನ ಹೆಸರನ್ನು ಆಲಿಯಾ ಎಂದೇ ಹೇಳಿಕೊಳ್ಳುತ್ತಿದ್ದಳು. ಅಕಸ್ಮಾತ್ ನವ್ಯ ಅಥವಾ ರಾಮ್ನ ಸ್ನೇಹಿತರು ಬಂದಾಗ ಅವಳೇನಾದರೂ ಹೊರಬರುವ ಪರಿಸ್ಥಿತಿ ಎದುರಾದರೂ ಹಾಗೆಯೇ ಮಾಡುತ್ತಿದ್ದಳು. ಹಾಗಾಗಿ ಇಂದು ಆರ್ಯ ಎದುರು ಕೂಡ ಅವಳು ಬುರ್ಕ ಧರಿಸಿ ಬಂದಿದ್ದು. ಅವಳಿಗೆ ಇಷ್ಟು ಬೇಗ ಆರ್ಯನ ಎದುರು ಕಾಣಿಸಿಕೊಳ್ಳಲು ಮನಸ್ಸಿರಲಿಲ್ಲ. ಆದರೆ ತನ್ನವನನ್ನು ನೋಡುವ ಬಯಕೆಯಿಂದ ಬಂದಿದ್ದಳಷ್ಟೆ. ಆದರೆ ಆರ್ಯ ಕೇವಲ ಸ್ಪರ್ಶ ಮಾತ್ರದಿಂದಲೇ ಅವಳನ್ನು ಕಂಡು ಹಿಡಿದು ಬಿಟ್ಟಿದ್ದ. ಎಲ್ಲವನ್ನು ಹೇಳಿಕೊಂಡ ಆರಾಧ್ಯ ಅವನ ಮಡಿಲಲ್ಲಿ ಮುಖ ಹುದುಗಿಸಿ ಕಣ್ಣೀರು ಸುರಿಸಿದಳು. ಅವಳ ಕಣ್ಣೀರು ಸಹಿಸದಾದವನು ಅವಳ ತಲೆ ಸವರುತ್ತಾ ಪ್ಲೀಸ್ ಆರು, ಅಳಬೇಡ್ವೆ ಎಂದು ಸಮಾಧಾನಿಸುತ್ತಲೇ ಇದ್ದ. ಅವಳು ಸ್ವಲ್ಪ ಸಮಯದಲ್ಲೇ ಅವನ ಮಡಿಲಲ್ಲಿ ಮಲಗಿಬಿಟ್ಟಿದ್ದಳು. ಅವಳನ್ನು ಸರಿಯಾಗಿ ಮಲಗಿಸಿದವನು ಆರು, ಆದಷ್ಟು ಬೇಗ ಇದೆಲ್ಲವನ್ನು ಸಮಾಪ್ತಿ ಮಾಡಿ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿಯವರೆಗೂ ನೀನು ಇಲ್ಲಿಯೇ ಇರಬೇಕಾಗಬಹುದು ಎಂದವನು ಅಲ್ಲಿಂದ ಹೊರಗೆ ಬಂದಿದ್ದ. ಅದಾಗಲೇ ನವ್ಯ ಅವನಿಗಾಗಿ ಕಾದು ನಿಂತಿದ್ದಳು. ಅವನು ಬರುತ್ತಲೇ ಅರೆ ಕೊನೆಗೂ ಬಂದ್ರಲ್ಲ, ಎಲ್ಲಿ ಅಕ್ಕನ ಜೊತೆ ಅಲ್ಲಿಯೇ ಉಳಿದುಕೊಂಡು ಬಿಡ್ತೀರಾ ಅಂದುಕೊಂಡಿದ್ದೆ. ನೋಡಿ, ಇಷ್ಟು ದಿನ ನೀವು ಬರೀ ಅಕ್ಕನ ಗಂಡ ಆಗಿದ್ರಿ ಅಷ್ಟೆ. ಆದರೆ ಈಗ ನೀವು ನನ್ನ ಮೊದಲ ಕ್ರಶ್. ನೀವಂತೂ ನನಗೆ ಸಿಗೋದಿಲ್ಲ. ಆದರೆ ನಾನು ನಿಮ್ಮಿಬ್ಬರ ಮಧ್ಯೆ ಬರಬಾರದು ಅಂದರೆ ನನ್ನದು ಕೆಲವು ಕಂಡೀಷನ್ಸ್ ಇದೆ. ನಾನು ನಿಮ್ಮನ್ನು ಇನ್ನು ಮುಂದೆ ಡಾರ್ಲಿಂಗ್ ಅಂತಲೇ ಕರೆಯುವುದು. ಹಾಗೆ ಇನ್ನೊಂದು ವಿಷಯ, ಈ ಜನ್ಮಕ್ಕೆ ಅಕ್ಕ ಬುಕ್ ಆಗಿರಬಹುದು, ಆದರೆ ಮುಂದಿನ ಜನ್ಮಕ್ಕೆ ನೀವು ನನಗೆ ಸಿಗಬೇಕು, ಗೊತ್ತಾಯ್ತಾ ಎಂದು ತನ್ನ ಸೊಂಟದ ಮೇಲೆ ಕೈ ಇಟ್ಟು ಕೇಳಿದಳು. ಅವಳ ಕಡೆ ಒಮ್ಮೆ ತೀಕ್ಷ್ಣವಾಗಿ ನೋಡಿದ್ದ ಆರ್ಯ. ಬೇರೆಯವರಾಗಿದ್ದರೆ ಅವನ ನೋಟಕ್ಕೆ ಹೆದರುತ್ತಿದ್ದರೇನೋ, ಆದರೆ ಅಲ್ಲಿ ಇದ್ದಿದ್ದು ಬಾಯಿ ಬುಡುಕಿ ನವ್ಯ. ಹೆದರಿಕೆ ಎನ್ನುವುದು ಅವಳ ಡಿಕ್ಷನರಿಯಲ್ಲಿಯೇ ಇರಲಿಲ್ಲ. ಅಯ್ಯೋ, ಅದು ಯಾಕೆ ಹಾಗೆ ನೋಡುವುದು? ನಾನೇನು ನಿಮ್ಮ ಶತ್ರು ಅಲ್ಲ, ನಿಮ್ಮ ಕ್ರಶ್ ಎಂದು ಹೇಳಿದವಳ ಕಂಡು ಒಮ್ಮೆ ನಕ್ಕು ಬಿಟ್ಟಿದ್ದ ಆರ್ಯ. ಅಲ್ಲ ರೀ, ನಿಮಗೆ ಸ್ವಲ್ಪನೂ ಭಯ ಅನ್ನೋದೇ ಇಲ್ಲವಾ? ನನಗೆ ಈಗಾಗಲೇ ಮದುವೆ ಆಗಿದೆ, ಜೊತೆಗೆ ಈಗ ನಾನು ನಿಮ್ಮ ಬಾಸ್ ಕೂಡ ಹೌದು. ಅದಕ್ಕಾದರೂ ಕೊಂಚ ಮರ್ಯಾದೆ ಕೊಡಿ. ಹೀಗೆ ಬಾಯಿಗೆ ಬಂದಂತೆ ಏನೇನೋ ಮಾತನಾಡಬೇಡಿ. ಅಪ್ಪಿತಪ್ಪಿ ಆರಾಧ್ಯ ಕಿವಿಗೆ ಬಿದ್ದರೆ ಅಷ್ಟೇ ಕತೆ. ನನ್ನ ವಿಷಯದಲ್ಲಿ ಅವಳು ತುಂಬ ಪೊಸೆಸಿವ್, ಗೊತ್ತಾ? ನೀವು ಹೀಗೆ ಕ್ರಶ್ ಅಂತ ಹಿಂದೆ ತಿರುಗಾಡುತ್ತಿದ್ದರೆ ನಿಮ್ಮ ಕಾಲು ಮುರಿದು ಕೈಗೆ ಕೊಟ್ಟು ಬಿಡುತ್ತಾಳೆ, ಹುಷಾರು ಎಂದಾಗ ಕಿಸಕ್ಕನೆ ನಕ್ಕವಳು. ಹೌದಾ ಡಾರ್ಲಿಂಗ್, ಭಾವ ಹೇಳಿದ್ದು ನಿಜಾನ ಎಂದು ಅವನ ಹಿಂದೆ ನೋಡುತ್ತಾ ಕೇಳಿದಳು. ಆರ್ಯ ಹಿಂದೆ ತಿರುಗಿ ನೋಡಿದರೆ ಅಲ್ಲಿ ಆರಾಧ್ಯ ನಗುತ್ತಾ ನಿಂತಿದ್ದಳು. ಬೇರೆ ಯಾರೇ ಆಗಿದ್ದರೂ ಹಾಗೆ ಮಾಡುತ್ತಿದ್ದೆ ಅನಿಸುತ್ತೆ. ಆದರೆ ನವ್ಯ ನನ್ನ ಪುಟ್ಟ ತಂಗಿ, ಅವಳು ಏನು ಮಾಡಿದರೂ ನನಗೆ ಸಮ್ಮತವೇ. ನೀವು ಅಷ್ಟೇ ಅವಳಿಗೆ ಭಯ ಕೂಡದು ಎಂದವಳು ಅವಳಿಗೆ ಹೈಫೈ ಕೊಟ್ಟಿದ್ದಳು. ಅವರಿಬ್ಬರನ್ನು ನೋಡಿದವನು ಕಂತೆಗೆ ತಕ್ಕ ಬೊಂದೆ ಎನ್ನುತ್ತಾ ಮೂತಿ ತಿರುಗಿಸಿ ಹೋಗಿದ್ದ. ಅದಾದ ಮೇಲೆ ಆಗಾಗ ನವ್ಯ ಏನಾದರೂ ಒಂದು ತರಲೆ ಮಾಡಿ ಅವನನ್ನು ಗೋಳು ಹುಯ್ದುಕೊಳ್ಳುತ್ತಲೇ ಇದ್ದಳು. ಆರಾಧ್ಯ ಮಾತ್ರ ಅದನ್ನೆಲ್ಲ ನೋಡಿ ಖುಷಿಯಿಂದ ನಗುತ್ತಿದ್ದಳು. ಹೇಗೋ ಅಂದಿನ ದಿನ ಕಳೆದು ಮರುದಿನವೂ ಮುಗಿದು ಹೋಗಿತ್ತು. ಅಂದು ಆರ್ಯ ಅಲ್ಲಿಂದ ಹೊರಡಲೇಬೇಕಿತ್ತು. ಏಕೆಂದರೆ ಹೆಚ್ಚು ದಿನ ಅಲ್ಲೇ ಉಳಿದರೆ ಶಕ್ತಿ ಕಡೆಯವರಿಗೆ ಅನುಮಾನ ಬರುತ್ತಿತ್ತು. ಆರಾಧ್ಯಗೆ ಮನೆಗೆ ಹೋಗುವ ಬಯಕೆ ಇದ್ದರೂ ಅದು ಸದ್ಯಕ್ಕೆ ಸಾಧ್ಯವಿರಲಿಲ್ಲ. ಆರ್ಯನಿಗೂ ಅವಳನ್ನು ಬಿಟ್ಟು ಹೋಗಲು ಇಷ್ಟವಿರಲಿಲ್ಲ. ಆದರೆ ಬೇರೆ ದಾರಿಯೂ ಇರಲಿಲ್ಲ. ಅಂದು ರಾತ್ರಿ ಮನೆ ತಲುಪಿದವನು ಯೋಚನೆಗೆ ಬಿದ್ದಿದ್ದ. ನಾನು ಪದೇ ಪದೇ ಚಿಕ್ಕಮಗಳೂರಿಗೆ ಹೋಗಿ ಬರುತ್ತಿದ್ದರೆ, ಅದರಲ್ಲೂ ನವ್ಯ ಮನೆಗೆ ಪದೇ ಪದೇ ಹೋಗುತ್ತಿದ್ದರೆ ಶಕ್ತಿ ಕಡೆಯವರಿಗೆ ಅನುಮಾನ ಬರಬಹುದು ಎಂದು ಯೋಚಿಸಿದವನು ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ಚಿಕ್ಕಮಗಳೂರಿನ ಕಂಪನಿಯ ಜೊತೆಗೆ ಉಡುಪಿ ಹಾಗೂ ಧಾರವಾಡಗಳಲ್ಲೂ ಬೇರೆ ಬೇರೆ ಕಂಪನಿಯ ಜೊತೆ ಟೈಅಪ್ ಮಾಡಿಕೊಂಡು ಇವನ ಬ್ರಾಂಚ್ ಆಫೀಸ್ಗಳನ್ನು ತೆರೆದಿದ್ದ. ಹಾಗೂ ಚಿಕ್ಕಮಗಳೂರಿನ ಬ್ರಾಂಚ್ ಆಫೀಸ್ನಲ್ಲಿ ಆಲಿಯ ಹೆಸರಿನಲ್ಲಿ ಆರಾಧ್ಯಳನ್ನು ಕೆಲಸಕ್ಕೆ ಸೇರಿಸಿಕೊಂಡಿದ್ದ. ಹಾಗಾಗಿ ಅವನು ಚಿಕ್ಕಮಗಳೂರಿನ ಬ್ರಾಂಚ್ ಆಫೀಸಿಗೆ ಹೋದಾಗಲೇ ಅವಳನ್ನು ಭೇಟಿಯಾಗಿ ಬರುತ್ತಿದ್ದ. ವಾರದಲ್ಲಿ 2-3 ದಿನ ಚಿಕ್ಕಮಗಳೂರಿನ ಬ್ರಾಂಚ್ ಆಫೀಸಿನಲ್ಲಿಯೇ ಕಾಲ ಕಳೆಯುತ್ತಿದ್ದ. ಮಿಕ್ಕ ದಿನಗಳಲ್ಲಿ ತಪ್ಪದೆ ಅವಳಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಿದ್ದ. ಹೀಗೆ ತನ್ನ ನೆನಪಿನಂಗಳದಿಂದ ಹೊರಬಂದ ಆರಾಧ್ಯಳ ಹಣೆಗೊಂದು ಮುತ್ತಿಟ್ಟು ತಾನು ಅವಳ ಪಕ್ಕದಲ್ಲಿ ಹುರುಳಿಕೊಂಡಿದ್ದ. ಅವಳ ಮುಖವನ್ನೇ ದಿಟ್ಟಿಸಿದವನು ನಾಡಿದ್ದು ಅವನು ಅವಳಿಗೆ ಕೊಡುತ್ತಿರುವ ಸರ್ಪ್ರೈಸ್ ನೆನೆದು ಆ ಕ್ಷಣದಲ್ಲಿ ನಿನ್ನ ಮುಖದಲ್ಲಿ ಮೂಡುವ ಖುಷಿಯನ್ನು ನಾನು ನೋಡಬೇಕು ಕಣೆ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಸದಾ ಖುಷಿಯೇ ತುಂಬಿರುತ್ತೆ, ಅದು ನನ್ನ ಜವಾಬ್ದಾರಿ ಎಂದುಕೊಂಡವನು ನೆಮ್ಮದಿಯ ನಿದ್ರೆಗೆ ಜಾರಿದ. ಮರುದಿನದ ಸೂರ್ಯೋದಯ ಎಲ್ಲರ ಬದುಕಲ್ಲೂ ಹೊಸ ಬೆಳಕು ಚೆಲ್ಲಿತು. ಮುಂಜಾನೆ ಆರಾಧ್ಯ ಹೇಳುವ ವೇಳೆಗಾಗಲೇ ರಮ್ಯಾ ಅವಳಿಗಾಗಿ ಕಾಫಿ ಮಾಡಿ ತಂದಿದ್ದಳು. ಎದ್ದ ಕೂಡಲೇ ತನ್ನ ಅಕ್ಕನ ಕಂಡು ಅವಳಿಗೂ ಖುಷಿಯಾಗಿತ್ತು. ಅವಳಿಗೆ ಗುಡ್ ಮಾರ್ನಿಂಗ್ ಹೇಳಿದ ರಮ್ಯಾ ಹೋಗಿ ಫ್ರೆಶ್ ಆಗಿ ಬರಲು ಹೇಳಿ ಅವಳ ಬೆಡ್
ಎಲ್ಲನೂ ಮಡಚಿ ಒಪ್ಪ ಮಾಡಿದ್ದಳು. ಫ್ರೆಶ್ ಆಗಿ ಬಂದ ಆರಾಧ್ಯ, ಅಕ್ಕ ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ, ನಾನೇ ಆಮೇಲೆ ಮಾಡಿಕೊಳ್ತೀನಿ ಬಿಡಿ ಎಂದಾಗ, ಇಲ್ಲ ಆರು, ಈಗಾಗಲೇ ನಿನಗೆ ದಿನಗಳು ತುಂಬಿದೆ. ಈ ಸಮಯದಲ್ಲಿ ನೀನು ತುಂಬ ಹುಷಾರಾಗಿರಬೇಕು. ಹೆವಿ ಅನಿಸುವಂತಹ ಯಾವ ಕೆಲಸಗಳನ್ನು ಮಾಡಬಾರದು. ನೀನು ಕಾಫಿ ಕುಡಿದು ಸ್ನಾನ ಮುಗಿಸಿ ಬಾ, ನಾನು ತಿಂಡಿ ರೆಡಿ ಮಾಡ್ತೀನಿ. ಹಾಗೆ ಮತ್ತೊಂದು ವಿಷಯ, ನನ್ನನ್ನು ಹೊರಗಿನವಳ ಥರ ಬಹುವಚನದಲ್ಲಿ ಮಾತನಾಡಿಸಬೇಡ, ಅದು ನನಗೆ ಇಷ್ಟವಾಗಲ್ಲ ಎಂದಿದ್ದಳು. ಅವಳ ಕಾಳಜಿಗೆ ಕಣ್ತುಂಬಿ ಬಂದಿತ್ತು ಆರಾಧ್ಯಗೆ. ಒಮ್ಮೆಲೆ ಅವಳನ್ನು ಅಪ್ಪಿಕೊಂಡು, ತುಂಬ ಥ್ಯಾಂಕ್ಸ್ ಅಕ್ಕ, ನಾನು ತುಂಬ ಪುಣ್ಯ ಮಾಡಿದ್ದೆ ನಿನ್ನಂಥ ಅಕ್ಕನ ಪಡೆಯೋಕೆ ಎಂದ ಆರಾಧ್ಯಳ ಮಾತಿಗೆ ರಮ್ಯಾ, ಇಲ್ಲ ಆರು, ನಾನು ನೀನಂದುಕೊಂಡಷ್ಟು ಒಳ್ಳೆಯವಳಲ್ಲ. ನೆನ್ನೆ ಎಂದು ಏನನ್ನೋ ಹೇಳಲು ಹೊರಟ ರಮ್ಯಾಳನ್ನು ತಡೆದಿತ್ತು ಆರ್ಯನ ಮಾತು. ಅರೆ ಅತ್ತಿಗೆ, ಇದೇನಿದು ಬೆಳಗ್ಗೆ ಬೆಳಗ್ಗೆ ತಂಗಿಯನ್ನು ನೋಡೋಕೆ ಬಂದು ಬಿಟ್ಟಿದ್ದೀರ ಎಂದಾಗ ಇಬ್ಬರ ಗಮನ ಅವನ ಕಡೆ ಹರಿದಿತ್ತು. ಆಗ ತಾನೇ ನನಗಾಗಿ ಅಕ್ಕನೇ ಕಾಫಿ ತಗೊಂಡು ಬಂದಿದ್ದಾರೆ ಗೊತ್ತಾ, ಅಷ್ಟೇ ಅಲ್ಲ ಅವರೇ ಬೆಡ್ಶೀಟ್ ಎಲ್ಲ ಮಡಚಿದ್ದಾರೆ, ಈಗ ತಿಂಡಿ ಮಾಡೋಕ್ಕೆ ಹೋಗ್ತಾರಂತೆ, ನೀವೇ ಹೇಳಿ ಅವರಿಗೆ ಎಂದು ಆರಾಧ್ಯ ನುಡಿದಾಗ ಆಶ್ಚರ್ಯದಿಂದ ರಮ್ಯಾ ಕಡೆ ನೋಡಿದವನು, ಹೌದಾ ಅತ್ತಿಗೆ, ಇದನ್ನೆಲ್ಲ ನೀವ್ಯಾಕೆ ಮಾಡೋಕ್ಕೆ ಹೋದ್ರಿ ಎಂದಿದ್ದ. ಅದಕ್ಕೆ ರಮ್ಯಾ, ಇಲ್ಲ ಆರ್ಯ, ನಾನು ನನ್ನ ತಂಗಿಯ ಜೊತೆ ಇರೋಕೆ ಆಗೋದು ಇದೊಂದೇ ದಿನ, ಇವತ್ತು ಅವಳ ಜವಾಬ್ದಾರಿ ಪೂರ್ತಿ ನನ್ನದು, ಪ್ಲೀಸ್ ಇಲ್ಲ ಎನ್ನಬೇಡಿ, ಇವತ್ತು ನಾನೇ ಅವಳಿಗೆ ಇಷ್ಟವಾದ ಅಡುಗೆ ಮಾಡುತ್ತೇನೆ ಎಂದವಳು ಆರಾಧ್ಯ ಕಡೆ ತಿರುಗಿ, ಹೇಳು ಆರು, ನಿನಗೆ ಯಾವ ತಿಂಡಿ ಬೇಕು ಎಂದು ಕೇಳಿದಳು. ಅದಕ್ಕವಳು, ಯಾವುದಾದರೂ ಸರಿಯಕ್ಕ, ಆದರೆ ಸ್ಪೈಸಿ ಆಗಿರಲಿ, ಅದೇನೋ ಬಸುರಿ ಆದಾಗಿನಿಂದಲೂ ತುಂಬ ಸ್ಪೈಸಿ ಫುಡ್ ತಿನ್ನಬೇಕು ಅನಿಸುತ್ತಿದೆ ಎಂದಾಗ, ಹಾಗಾದರೆ ನಿನ್ನ ಮಗು ಖಂಡಿತ ತುಂಬ ತರಲೆಯಾಗಿರುತ್ತದೆ ನೋಡುತ್ತಿರೋ, ಆದರೆ ಈ ಸಮಯದಲ್ಲಿ ಹೆಚ್ಚು ಸ್ಪೈಸಿ ಫುಡ್ ತಿಂದರೆ ಸರಿಯಾಗಿ ಜೀರ್ಣ ಆಗಲ್ಲ, ಹಾಗಾಗಿ ಫುಡ್ ಜೊತೆಗೆ ಜೀರಾ ಜ್ಯೂಸ್ ಕೂಡ ಕುಡಿಯಬೇಕು, ಓಕೆನಾ ಎನ್ನುತ್ತಾ ಅಡುಗೆ ಮಾಡಲು ಹೋದಳು. ಆರಾಧ್ಯ ಕಾಫಿಯನ್ನು ಒಂದೊಂದೇ ಗುಟುಕೇರಿಸಿ ಕುಡಿಯುತ್ತಿರುವುದನ್ನು ನೋಡಿದವನು, ಏನಿದು ಆರು, ನಮ್ಮ ಮಗು ನಿನ್ನ ಹೊಟ್ಟೆಯಲ್ಲಿ ಬಂದಿದ್ದು, ನೀನು ನನ್ನನ್ನು ಮರೆತೇ ಬಿಟ್ಟಿದ್ದೀಯಾ, ನನ್ನನ್ನು ಬಿಟ್ಟು ಹೇಗೆ ಒಬ್ಬಳೆ ಕಾಫಿ ಕುಡಿಯುತ್ತಾ ಇದ್ದೀಯಾ ನೋಡು ಎಂದಿದ್ದ. ಅಷ್ಟೇ ತಾನೇ, ಅಕ್ಕನಿಗೆ ಇನ್ನೊಂದು ಕಪ್ ಕಾಫಿ ತರೋಕೆ ಹೇಳ್ತೀನಿ ಇರಿ ಎಂದವಳಿಗೆ, ಏನೂ ಬೇಡ, ನನಗೆ ಇದೇ ಕಾಫಿ ಬೇಕು ಎನ್ನುತ್ತಾ ಅವಳ ಕೈಯಿಂದ ಕಾಫಿ ಲೋಟ ಕಿತ್ತುಕೊಂಡಿದ್ದ. ಆದರೆ ಅದರಲ್ಲಿದ್ದ ಕಾಫಿ ಎಲ್ಲ ಖಾಲಿಯಾಗಿ ಹೋಗಿತ್ತು. ಸಾರಿ ಆರ್ಯ, ಕಾಫಿ ಎಲ್ಲ ಖಾಲಿಯಾಗಿದೆ, ಇರಿ ನಾನೇ ನನ್ನ ಕೈಯಾರೆ ಕಾಫಿ ಮಾಡಿಕೊಂಡು ಬರ್ತೀನಿ ಎಂದು ಹೊರಡಲು ಅನುವಾದಳು ಆರಾಧ್ಯ. ಅವಳನ್ನು ತಡೆದ ಆರ್ಯ ಅವಳ ಸೊಂಟ ಬಳಸಿ, ನೀನು ನಿನ್ನ ಕೈಯಾರೆ ಮಾಡಿ ತಂದು ಕೊಡೋದೇನು ಬೇಡ, ನಿನ್ನ ಬಾಯಾರೆ ನನಗೆ ಕಾಫಿ ಕುಡಿಸಿದರೆ ಸಾಕು ಎಂದಾಗ ಅರ್ಥವಾಗದೆ ಅವನ ನೋಡಿದವಳಿಗೆ ನಂತರ ಅವನ ಉದ್ದೇಶ ಅರಿತು ಕೆನ್ನೆ ಕೆಂಪೇರಿತು. ಆರ್ಯ ತಾನೇ ಮುಂದುವರೆದು ಅವಳ ತುಟಿಗಳನ್ನು ಬಂಧಿಸಿದ್ದ. ಕೆಲ ನಿಮಿಷಗಳ ನಂತರ ಅವಳನ್ನು ಬಿಟ್ಟವನು ತನ್ನ ತುಟಿಗಳನ್ನು ಸವರಿಕೊಳ್ಳುತ್ತಾ, ಈ ಕಾಫಿಗೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಇದೆ ಎಂದಿದ್ದ. ಆರಾಧ್ಯ ನಾಚಿಕೆಯಿಂದ ಬಾತ್ರೂಮ್ ಕಡೆಗೆ ಓಡಿದವಳು ಇನ್ನೇನು ಕಾಲು ಸ್ಲಿಪ್ಪಾಗಿ ಬೀಳಬೇಕಿತ್ತು. ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಟೇಬಲ್ ಹಿಡಿದು ತನ್ನನ್ನು ತಾನು ಸಂಭಾಳಿಸಿಕೊಂಡಿದ್ದಳು. ತಕ್ಷಣವೇ ಅವಳ ಬಳಿ ಬಂದ ಆರ್ಯ ಅವಳನ್ನು ಬಳಸಿ, ಆರ್ಯ ಓಕೆ ಎಂದಿದ್ದ. ಅವನ ಮಾತಿಗೆ ಸುಮ್ಮನೆ ತಲೆಯಾಡಿಸಿದಳಷ್ಟೆ. ಅವಳ ನಿರ್ಲಕ್ಷ್ಯಕ್ಕೆ ಕೋಪಗೊಂಡವನು, ಸ್ವಲ್ಪ ನೋಡಿಕೊಂಡು ಓಡಾಡೋದಲ್ಲವಾರು, ತುಂಬು ಗರ್ಭಿಣಿ ನೀನು, ಹೀಗೆ ಓಡುವುದು ಮಗುಗೆ ಏನಾದರೂ ಆಗಿದ್ದರೆ ಎಂದು ಕೊಂಚ ಗಡುಸಾಗಿಯೇ ಹೇಳಿದ. ಮೊದಲೇ ಅಚಾನಕ್ಕಾದ ಘಟನೆಗೆ ಭಯಗೊಂಡಿದ್ದವಳು ಅವನ ಹೊರಟು ಮಾತಿನಿಂದ ಕಣ್ತುಂಬಿಕೊಂಡಿದ್ದಳು. ಅದನ್ನು ಕಂಡ ಕೂಡಲೇ ಅವನ ಅಸಮಾಧಾನವೆಲ್ಲ ಹೇಳ ಹೆಸರಿಲ್ಲದಂತೆ ಕರಗಿ ಹೋಗಿತ್ತು. ಅವಳನ್ನು ಒಪ್ಪಿಕೊಂಡು ಸಮಾಧಾನಿಸಿದವನು ಕರೆದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿ ನೀರು ಕೊಟ್ಟಿದ್ದ. ಅದನ್ನು ಪಡೆದ ಅವಳ ಕೈಗಳು ಈಗಲೂ ನಡುಗುತ್ತಿದ್ದವು. ಅವನೇ ಅವಳಿಗೆ ನೀರು ಕುಡಿಸಿ ಪಕ್ಕ ಕುಳಿತಿದ್ದ. ಅವಳಿನ್ನು ಸಣ್ಣಗೆದಾಗಿ ಕಂಪಿಸುತ್ತಿದ್ದಳು. ಅವಳ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು. ಅವಳ ಕೈ ಹಿಡಿದವನು, ಸಾರಿ ಆರು, ಅದು ನಿನಗೇನಾದರೂ ಆಗಿದ್ದರೆ ಎಂದು ಭಯವಾಯಿತು, ಅದಕ್ಕೆ ಬೈದು ಬಿಟ್ಟೆ ಎಂದವನಿಗೆ, ಇಲ್ಲ ಆರ್ಯ, ನಾನೇ ಸ್ವಲ್ಪ ಹುಷಾರಾಗಬೇಕಿತ್ತು. ಆರ್ಯ, ನನಗೆ ಯಾಕೋ ಭಯವಾಗುತ್ತಿದೆ, ನಮ್ಮ ಮಗುಗೆ ಏನೂ ಆಗುವುದಿಲ್ಲ ಅಲ್ಲವ ಎಂದಿದ್ದಳು. ಇಲ್ಲ ಅರುಮ, ನಮ್ಮ ಮಗುಗೆ ಏನೂ ಆಗಲ್ಲ, ಸುಮ್ಮನೆ ಏನೇನೋ ಯೋಚಿಸಿ ಆರೋಗ್ಯ ಕೆಡಿಸಿಕೊಳ್ಳಬೇಡ, ಈಗ ಏನೂ ಆಗಿಲ್ಲ ಅಲ್ಲವ, ಕೂಲ್ ಆಗಿ ಇರು ಓಕೆ ಎಂದು ಆರ್ಯ ನುಡಿದರೂ ಅವಳ ಮನದ ಆತಂಕ ಮಾತ್ರ ದೂರವಾಗಿರಲಿಲ್ಲ. ಇಲ್ಲ ಆರ್ಯ, ನಿಮಗೆ ಗೊತ್ತಿಲ್ಲ, ಈಗ 1 ತಿಂಗಳಿನಿಂದ ನನಗೆ ಪದೇ ಪದೇ ಕೆಟ್ಟ ಕನಸುಗಳು ಬೀಳುತ್ತಿವೆ. ಮಗು ನಮ್ಮಿಂದ ದೂರವಾದ ಹಾಗೆ, ನಿಮಗೆ ಪ್ರಾಣಾಪಾಯವಾದ ಹಾಗೆ, ಇನ್ನು ಏನೇನೋ, ಅದು ಕೂಡ ಬೆಳಗಿನ ಜಾವದ ಕನಸು ಬೀಳುತ್ತಿದೆ. ಈ ವಿಷಯ ನಿಮಗೆ ಮುಂಚೆಯೇ ತಿಳಿಸಬೇಕಿತ್ತು, ಆದರೆ ಈಗ ಇರುವ ಸಮಸ್ಯೆಗಳ ಮಧ್ಯೆ ಇದು ಕೂಡ ಸೇರಿಕೊಂಡು ನೀವು ಮತ್ತಷ್ಟು ಟೆನ್ಷನ್ ಮಾಡಿಕೊಳ್ಳುತ್ತೀರಾ ಅಂತ ಹೇಳಲಿಲ್ಲ ಎಂದಿದ್ದಳು. ಅವಳ ಮಾತು ಕೇಳಿ ನಿಟ್ಟಿಸಿರು ಬಿಟ್ಟವನು, ಹಾರು, ನೀನಿನ್ನು ಯಾವ ಕಾಲದಲ್ಲಿ ಇದೆಯಾ?
ಕನಸು ಬಿದ್ದರೆ ಅದು ನಿಜವಾಗಿ ಬಿಡುತ್ತಾ? ಈ ಮಧ್ಯೆ ನೀನು ಶಕ್ತಿ ವಿಷಯಕ್ಕೆ ತುಂಬ ತಲೆಕೆಡಿಸಿಕೊಂಡಿದ್ದೀಯ. ಅದರ ಬಗ್ಗೆ ಯೋಚನೆ ಮಾಡುತ್ತಾ ಮಲಗಿರುತ್ತೀಯ. ಅದಕ್ಕೆ ಕೆಟ್ಟ ಕನಸು ಬರುತ್ತದೆ ಅಷ್ಟೆ. ನೀನೇನು ಯೋಚಿಸಬೇಡ. ನಿನ್ನ ಹಾಗೂ ಮಗುವನ್ನು ಕಾಪಾಡಿಕೊಳ್ಳುವುದು ನನ್ನ ಜವಾಬ್ದಾರಿ ಎಂದು ಅವಳನ್ನು ಸಮಾಧಾನಪಡಿಸಿದ್ದನಾದರೂ ಅವಳ ಮಾತು ಕೇಳಿ ಅವನೊಳಗೆ ಒಂದು ರೀತಿಯ ಭಯ ಆವರಿಸಿತು. ಸರಿ ಸರಿ, ನೀನು ತುಂಬ ಸುಸ್ತಾಗಿದ್ದೀಯಾ, ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ತಿಂಡಿ ರೆಡಿಯಾದ ನಂತರ ನಾನೇ ನಿನ್ನನ್ನು ಎಬ್ಬಿಸುತ್ತೇನೆ ಎಂದು ಅವಳನ್ನು ಮಲಗಿಸಿದವನು ಅವಳು ನಿದ್ದೆ ಹೋಗುವವರೆಗೂ ಅಲ್ಲಿಯೇ ಇದ್ದು ಹೊರಬಂದಿದ್ದ. ಮತ್ತೇನೋ ನೆನಪಾಗಿ ಅಡುಗೆ ಮನೆಯ ಕಡೆಗೆ ಹೋಗಿದ್ದ. ಅಡುಗೆ ಮನೆಯಲ್ಲಿ ರಮ್ಯಾ ಅಡುಗೆ ಮಾಡುತ್ತಾ ನಿಂತಿದ್ದಳು. ಅವನು ಬಂದಿದ್ದು ನೋಡಿ, ಆರ್ಯ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಕಾಫಿ ಏನಾದರೂ ಬೇಕಿತ್ತಾ? ಇನ್ನು ಸ್ವಲ್ಪ ಸಮಯದಲ್ಲೇ ತಿಂಡಿ ತಯಾರಾಗುತ್ತೆ, ಒಂದೇ ಬಾರಿ ತಿಂಡಿ ತಿಂದಿಬಿಡಿ ಎಂದಾಗ, ಇಲ್ಲ ಅತ್ತಿಗೆ, ನಾನು ಅದಕ್ಕೆ ಬರಲಿಲ್ಲ. ಅದು ನೀವು ಆರಾಧ್ಯ ವಿಷಯದಲ್ಲಿ ಅಸೂಹೆ ಪಟ್ಟಿದ್ರಿ ಅಂತ ಅವಳಿಗೆ ಗೊತ್ತಾಗುವುದು ಬೇಡ. ಅಪ್ಪಿತಪ್ಪಿಯೂ ಅವಳ ಮುಂದೆ ಆ ವಿಷಯ ಮಾತನಾಡಬೇಡಿ, ತುಂಬ ನೊಂದುಕೊಳ್ಳುತ್ತಾಳೆ ಎಂದಿದ್ದ. ಸಾರಿ ಆರ್ಯ, ನೀವು ಇದನ್ನು ನಿನ್ನೆಯೇ ನನಗೆ ಹೇಳಿದ್ರಿ, ಆದರೆ ಬೆಳಗ್ಗೆ ಬಾಯಿ ತಪ್ಪಿ ಎಲ್ಲ ಹೇಳಿಬಿಡುತ್ತಿದ್ದೆ. ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನ ಎಚ್ಚರಿಸಿದ್ರೆ, ಮತ್ತೆಂದು ನಾನು ಆ ತಪ್ಪನ್ನು ಮಾಡುವುದಿಲ್ಲ. ಸಾರಿ ಒನ್ಸ್ ಅಗೇನ್ ಎಂದವಳಿಗೆ. ಪ್ಲೀಸ್ ಅತ್ತಿಗೆ, ಹೀಗೆ ನೀವು ಮಾತಿಗೂ ಸಾರಿ ಕೇಳಬೇಡಿ ಎಂದವನು ಅಲ್ಲಿಂದ ಹೊರಟಿದ್ದ. ಅಷ್ಟರಲ್ಲೇ ಅವನನ್ನು ತಡೆದ ರಮ್ಯಾ, ಆರ್ಯ ಅವರೇ, ಇನ್ನೇನು ತಿಂಡಿ ರೆಡಿ ಆಯಿತು. ಆರಾಧ್ಯ ರೆಡಿ ಇದ್ದರೆ ತಿಂಡಿಗೆ ಕರೆದುಕೊಂಡು ಬನ್ನಿ. ಆದರೆ ನಂದೊಂದು ಕಂಡೀಷನ್ ಇದೆ. ಇವತ್ತು ನೀವು ಅವಳಿಗೆ ತಿನ್ನಿಸುವ ಹಾಗಿಲ್ಲ, ನಾನೇ ಅವಳಿಗೆ ತಿನ್ನಿಸುತ್ತೇನೆ ಎಂದಿದ್ದಳು. ಅತ್ತಿಗೆ, ಅವಳು ಸುಸ್ತಾಗಿ ಮಲಗಿದ್ದಾಳೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಾನೇ ಎಬ್ಬಿಸಿಕೊಂಡು ಕರೆದುಕೊಂಡು ಬರ್ತೀನಿ ಎಂದವನ ಮಾತು ಕೇಳಿ ಗಾಬರಿಯಿಂದ, ಏನಾಯಿತು ಆರ್ಯ, ಅವಳು ಹುಷಾರಾಗಿದ್ದಾಳೆ ತಾನೆ ಎಂದು ಕೇಳಿದಳು ರಮ್ಯಾ. ಅದಕ್ಕವನು ನಡೆದಿದ್ದನ್ನೆಲ್ಲ ವಿವರಿಸಿದ್ದ. ಓ ಗಾಡ್, ಸತ್ಯ ಎಲ್ಲ ಇಷ್ಟರಲ್ಲೇ ಮುಗಿಯಿತಲ್ಲ. ಆರ್ಯ ಅವಳಿಗೆ ತುಂಬು ಗರ್ಭಿಣಿ, ಆದಷ್ಟು ಅವಳ ಜೊತೆಗೆ ಯಾರಾದರೂ ಒಬ್ಬರು ಇರಬೇಕು. ಈ ಸಮಯದಲ್ಲಿ ಅವಳ ಮನಸ್ಸು ಕೂಡ ತುಂಬ ಸೂಕ್ಷ್ಮವಾಗಿರುತ್ತೆ, ಹುಷಾರಾಗಿ ನೋಡಿಕೊಳ್ಳಬೇಕು. ಇವತ್ತೊಂದು ದಿನ ನಾನೇ ಅವಳನ್ನು ನೋಡಿಕೊಳ್ಳುತ್ತೇನೆ, ಆದರೆ ನಾಳೆಯಿಂದ ಅದು ನಿಮ್ಮ ಜವಾಬ್ದಾರಿ ಎಂದಾಗ ಅವಳ ಮಾತು ಕೇಳಿ ಅವನಿಗೂ ಸಮಾಧಾನವಾಗಿತ್ತು. ನಿನ್ನೆ ರಾತ್ರಿ ರಮ್ಯಾಳ ಮಾತು ಕೇಳಿ ಅವನಿಗೂ ಆತಂಕವಾಗಿತ್ತು, ಆದರೆ ಈಗ ಅವಳ ಬಗ್ಗೆ ಆಶಾಭಾವವೊಂದು ಮೂಡಿತ್ತು. ಅಡುಗೆ ಮುಗಿಸಿದ ರಮ್ಯಾ ತಾನೇ ಆರಾಧ್ಯಳನ್ನು ನೋಡಿಕೊಳ್ಳಲು ಹೋಗಿದ್ದಳು. ಒಂದು ಅರ್ಧ ಗಂಟೆಯ ನಂತರ ಅವಳನ್ನು ಎಬ್ಬಿಸಿ ತಾನೇ ತಿಂಡಿ ತಿನ್ನಿಸಿದಳು. ಅವಳು ಬೇಡವೆಂದರೂ ಮೈಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಎಣ್ಣೆ ಸ್ನಾನ ಮಾಡಿಸಿದಳು. ಅಂದಿನ ದಿನ ಪೂರ್ತಿ ಅಕ್ಕ ತಂಗಿಯರಿಬ್ಬರು ಒಟ್ಟಾಗಿ ಕಾಲ ಕಳೆದಿದ್ದರು. ಶ್ರೇಯಾ, ನವ್ಯ, ರಮ್ಯಾ, ಆರಾಧ್ಯ ಎಲ್ಲರೂ ಸೇರಿಕೊಂಡು ಅವರದೊಂದು ಗ್ಯಾಂಗ್ ಮಾಡಿಕೊಂಡು ಬಿಟ್ಟಿದ್ದರು. ಅಲ್ಲಿ ಆರ್ಯನಿಗೆ ಎಂಟ್ರಿ ಇರಲಿಲ್ಲ ಎನ್ನುವುದೇ ನಿಜವಾಗಿತ್ತು. ಅವನು ಸಹ ಆಡಿದಷ್ಟು ಮುಗಿಯದ ಮಾತುಗಳು, ಒಟ್ಟಿಗೆ ಸಂತೋಷದಲ್ಲಿ ಇದ್ದವರ ಕಂಡು ಅವರಿಗೆಲ್ಲ ಕೊಂಚ ಪ್ರೇವಿಸಿಕೊಟ್ಟು ತಾನು ರಮ್ಯಾ ಹಾಗೂ ರಾಕೇಶ್ ಮಗ ಅಥರ್ವನೊಂದಿಗೆ ಆಟವಾಡುತ್ತಾ ಅವರಿಂದ ದೂರವೇ ಉಳಿದಿದ್ದ. ಅಂದಿನ ದಿನ ಹೀಗೆ ಖುಷಿಯಲ್ಲಿ ಕಳೆದು ಹೋಗಿತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.